ಬಲ್ ಬಲೆ ಬಲ್ ಬಲ್ ಬಲೆ ಉಸಾರಿದ ಬೇಕಣ್ಣು 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 ಬಲ್ ಬಲ್ ಬಲೆ ಬಲ್ ಬಲ್ ಬಲೆ ಬಲ್ ಬಲ್ ಬಲೆ ಉಸಾರಿದ ಬೇಕಣ್ಣು 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 ಅರುಣಯ ನೊಡೆಯದು ಬಲವಿದರಣ್ಣು ಅರುಣಯ ನೊಡೆಯಲು ಬಲವಿರಲಣ್ಣು ಸಾಯುವ ತಿಂಗಳ ಆಸೆಯನ್ನು ಸಾಯುವ ತಿಂಗಳ ಅನ್ನ ಅದು ಸುಖವೋ ಇದು ಸುಖವೋ ಅಳಿದರು ಉಳಿದರು ಕಳ್ಳತನ ಸುಖವೋ ಅಳಿದರು ಉಳಿದರು ಕಳ್ಳತನ ಸುಖವೋ ಅಳಿದರು ಉಳಿದರು ಕಳ್ಳತನ ಸುಖವೋ ಅಳಿದರು ಉಳಿದರು ಕಳ್ಳತನ ಸುಖವೋ ಬಲ್ ಬಲ್ ಬಲೆ ಬಲ್ ಬಲ್ ಬಲೆ ಬಲ್ ಬಲ್ ಬಲೆ ಉಸಾರಿದ ಬೇಕಣ್ಣು 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 ಹಾಕುವ ದೊಡ್ಡರ ಬಂದೆಗೆ ಕಣ್ಣು ಹಾಕುವ ದೊಡ್ಡರ ಬಂದೆಗೆ ಶಂಕಿತರಂತೂ ಜೈಲಲ್ಲಿ ಮರಣ ಶಂಕಿತರಂತೂ ಜೈಲಲ್ಲಿ ಮರಣ ಅದು ಸುಖವೋ ಇದು ಸುಖವೋ ಅಳಿದರು ಉಳಿದರು ಕಳ್ಳತನ ಸುಖವೋ ಅಳಿದರು ಉಳಿದರು ಕಳ್ಳತನ ಸುಖವೋ ಅಳಿದರು ಉಳಿದರು ಕಳ್ಳತನ ಸುಖವೋ ಅಳಿದರು ಉಳಿದರು ಕಳ್ಳತನ ಬಲ್ ಬಲ್ ಬಲೆ ಬಲ್ ಬಲ್ ಬಲೆ ಬಲ್ ಬಲ್ ಬಲೆ ಉಸಾರಿದ ಬೇಕಣ್ಣು 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 ಬುದ್ಧಿ ಫುಲ್ ಸ್ಟಾಪ್ ಬುದ್ಧಿ ಸೌಂಡ್ ನಿಲ್ಸಿರಲ್ಲ ಬುದ್ಧಿ ಸೌಂಡ್ ನಿಲ್ಸಿದ್ರಲ್ಲ ಅದಕ್ಕೆ ಫುಲ್ ಸ್ಟಾಪ್ ದೇ ಈ 6 ಜನ ಕೀಗಣದಲ್ಲಿ ಗುಳಿಸಲು ಹಾಕೊಂಡು ನನ್ನನ್ನು ಕೊರಮರ ಎಲ್ಲಯ್ಯ ಎಂಬುದು ಕರೆಯಬೇಕು ನನ್ನ ಇಂಡಿಯಾದಲ್ಲಿ ಎಲ್ಲಿ ಏನು ಎಲ್ಲಮ್ಮ ಎಂಬುದು ಕರೆಯಬೇಕು ಎಲ್ಲಿ ಕಳ್ಳ ಗಿಳ್ಳ ಅಂದ್ರೆ ಇದು ಇರ್ಲಿ ಬುದ್ಧಿ ಈಗ ತಾನೇ ಜೈಲ್ಗೆ ಹೋಗಿ ಬರ್ತಾ ಇದೀನಿ ಬುದ್ಧಿ 6 ತಿಂಗಳಾಗಿತ್ತು ಬುದ್ಧಿ ಸೆಂಟ್ರ್ ಜೈಲು ಬುದ್ಧಿ ಹೋಗಿದ್ದೆ ಬುದ್ಧಿ ಈಗ ಆಯ್ತು ಬುದ್ಧಿ ಬಂದು 6 ತಿಂಗಳು ಇವಾಗ ಹೋಯ್ತಾ ಇದ್ದೀನಿ ಬುದ್ಧಿ ಮನೆಗೆ ಸಣ್ಣದೊಂದು ಕಳ್ತನ ಮಾಡ್ಕೊಂಡಿದ್ದೀನಿ ಬುದ್ಧಿ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನ ಮಾಡಲಿಕ್ಕೆ ಭಾರಿ ಸಮಯವೋ ಇದು ತಕ್ಕ ಸಮಯವೋ ಇದು ಒಳ್ಳೆ ಸಮಯವೋ ಬಿದ್ದು ಗೋಡೆ ಹೊತ್ತು ನಾನು ಒಳಗೆ ಹೋಗುವೆ ಬಿದ್ದು ಗೋಡೆ ಹೊತ್ತು ನಾನು ಒಳಗೆ ಹೋಗುವೆ ಚಿನ್ನದೊಡವೆ ನನ್ನದೊಡವೆ ರಾಶಿ ಮಾಡುವೆ ನಾನು ರಾಶಿ ಮಾಡುವೆ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೋ ಕಳ್ಳತನ ಮಾಡಲು ಇದು ತಕ್ಕ ಸಮಯವೋ ಒಳ್ಳೆ ಸಮಯವೋ ಕಳ್ಳ ಕಂತ್ರಿ ಬಂಕು ಬೂದಿ ಎಲ್ಲ ತಂದಿರುವೆ ಕಳ್ಳ ಕಂತ್ರಿ ಮಂಕು ಬೂದಿ ಎಲ್ಲ ತಂದಿರುವೆ ಚಿನ್ನದೊಡವೆ ನನ್ನದೊಡವೆ ರಾಶಿ ಮಾಡು ನಾನು ರಾಶಿ ಮಾಡು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಕಳ್ಳತನ ಮಾಡಲಿಕ್ಕೆ ಭಾರಿ ಸಮಯ ತಕ್ಕ ಸಮಯವೋ ಮಹಾತ್ಮ ಚಂದ್ರಹಾಸೆ ನೀನು ಎಲ್ಲಿಗೆ ಹೋದಿದ್ದೇವಿ ಜೀವನೋದ್ಧಾರ ದೀನ ಸಂಸಾರ ಜೀವನೋದ್ಧಾರ ದೀನ ಸಂಸಾರ ಭಾವಿದೆ ಘೋರ ಭಾವಿದೆ ಘೋರ ಚಿಂತಾಕಾರ ಜೀವನೋದ್ಧಾರ ಶನಿ ಮಾಯ ಹಿಂದಲ್ಲಿ ಗಣರಾಜವನು
ಸತಿಯಳ ತೋರೆ ದೇವನುದ್ಧಾರ ತೇನ ಸಂಸಾರ ಭಾವಿಸಿ ಘೋರ ಭಾವಿಸಿ ಘೋರ ಚಿಂತಾಕಾರ ದೇವನುದ್ಧಾರ ಪರಮಾತ್ಮ ಎಲ್ಲಿ ದಾಡಿದರೂ ನನ್ನ ಚಂದ್ರಹಾಸಿಯು ಕಾಣಲೇ ಇಲ್ಲವಲ್ಲ. ಅದು ಅಲ್ಲದೆ ಕಳ್ಳನ ಕೂಗು ಸಹ ಕೇಳಿ ಬರುತ್ತಿರುವುದಲ್ಲ ಪರಮಾತ್ಮ. ಏನು ಮಾಡಲಿ? ಹಿರೇ ಮಾರ್ಗವಾಗಿ ಹೋಗುತ್ತೇನೆ. ಚಿತ್ರಹಾಸೆ ಚಿತ್ರಹಾಸೆ ಯಾರೋ ಎಲ್ಲೋ ನಾಳೆ ಹೆಜ್ಮಿರಿ ಪರಮಾತ್ಮ ನನ್ನನ್ನು ಬಿಟ್ಟು ಬಿಡಿ ಸ್ವಾಮಿ. ಅಯ್ಯ ಸ್ವಾಮಿ, ನನ್ನನ್ನು ಬಿಟ್ಟು ಬಿಡಿ ಸ್ವಾಮಿ. ಪರಮಾತ್ಮ ಅಡಿಗೆ ತಕ್ಕೆ ಮಾಡ್ತೇನೆ. ಏನಾಗಬೇಕು ಸ್ವಾಮಿ? ನಿಮಗೆ ಏನಾಗಬೇಕು? ಬಾ ಇಬ್ರು ವಾಕಿಂಗ್ ಹೋಗೋಣ ನಡ್ಕೊಂಡು. ಹೇಳಿ ಸ್ವಾಮಿ, ನಾನಾದ್ರೂ ಬಲು ಕಷ್ಟದಿಂದ ಇರುವನು ಸ್ವಾಮಿ. ಏನಪ್ಪ ಕಷ್ಟ ನಿಮ್ಗೆ? ನನ್ನ ಸತಿಯನ್ನು ಹುಡುಕುತ್ತಾ ಇದೇ ಮಾರ್ಗವಾಗಿ ಹೋಗುತ್ತಿರುವನು ಸ್ವಾಮಿ. ಏನಾದ್ರು ನೀನ್ ಹೆಂಡ್ರು? ಹೌದು, ಜಲವನ್ನು ತರಲು ಹೋಗಿ ನನ್ನ ಸತಿಯನ್ನು ಕಳೆದುಕೊಂಡ ಪಾಪಿ ಪಾಪಿ ಸ್ವಾಮಿ. ನೀನ್ ಪಾಪಿ ಆಗ್ಬಿಟ್ಟ? ಹೌದು ಸ್ವಾಮಿ. ನಾನು ಜೈಲಿಂದ ಇವಾಗ ಬಂದ್ಬಿಟ್ಟೆ. ಏನಾಗಬೇಕು ಸ್ವಾಮಿ? ಒಂದು ಕೆಲಸ ಮಾಡು, ತಗೋ. ಹೇಳಿ ಸ್ವಾಮಿ. ಅರಸನಿಗೆ ಹೀ ತೋಮಾಲಿ ಬೇಡ ಸ್ವಾಮಿ. ನೋಡಿ ಹೊಡೆದು ಬೆಂಡ ಬಿಡಿದೆ ತೊಗೊಂಡೋಗ್ಬಿಡೋಲಿ. ಅಯ್ಯ, ನಾನು ಹಿಡಿದ ಕತ್ತಿ ನೀನು ಹಿಡಿದಿರುವೆ. ಹಾಗೆ ಆಗಲಿ, ನಿನಗೇನು ಬೇಕು ಹೇಳಿ ಸ್ವಾಮಿ. ಹಿಡ್ಕೋ. ಆಗಬಹುದು ಸ್ವಾಮಿ. ಹಾಕು, ಉಂಗ್ರ ಹಾಕು. ಇದು ಹಿಡಿದುಕೊಳ್ಳೋರಾಗಿ. ಏಯ್ ಹಾಕ್ಬೇವಾಗ. ಏಯ್ ಅಡಿಗೆ ತಕ್ಕ ಮಾಡ್ತೀವಿ. ಸರಿಯಾಗಿ ಹಾಕು. ಇದನ್ನು ಹಿಂದಕ್ಕೆ ಹಾಕ್ಬಿಟ್ರೆ ಮಾಸ್ಟರ್ ನೀವು ಹಾಕ್ತೀರಿ ಅಂದ್ರೆ ನೀವು ಆಗಬಹುದು ಸ್ವಾಮಿ. ಇಲ್ಲಿಗಿಕ್ಲ ಎಲ್ಲಾದ್ರೂ ಸರಿ ಸ್ವಾಮಿ. ಗೊತ್ತಾಗ್ಬಿಟ್ಟದೆ ಬುದ್ಧಿ ಹೊಡೆಯಲ್ಲ ಅಂತ. ಓ, ನಿಮ್ಮ ಮನೆಯವ್ರವ್ರೆ ಅಂತಾರಲ್ಲ ಎದುರುಗಡೆ. ಅಯ್ಯ, ಇನ್ನು ಬೆಲ್ಲಿಗೆ ಆಗುದಿಲ್ಲಯ್ಯ. ತಿಂದು ದಪ್ಪ ಬಿಟ್ಟಿದ್ದೀನಿ 2 ದಿವಸದಿಂದ. ಚೆನ್ನಾಗದ ಬುದ್ಧಿ ಮಾಸ್ಟರ್? ಕೆಲಸ ಆಯ್ತಾ ಇಲ್ವಾ? ಇಲ್ಲ, ಬಾ ಬಿಚ್ಕೊಂಡಿರಿ. ಇರಲಿ, ನಮ್ಮ ಮನೆ ಪ್ರೀತಿಯಿಂದ ಹೂನಾರ ಹಾಕೊಂಡು ಹೊಂಟೈತಾನೆ ಬುದ್ಧಿ. ಸುಮ್ಮನೆ ಇರಪ್ಪ ನೀನು. ಅಕ್ಕಲೇ ಗಂಟು ಕಟ್ಟಕ್ಕೆ ಅಳುಪ್ರಿಲ್ಲ, ಹೊಸಬ್ರು ಬಂದರಿ ಸಲ. ಇದು ಬೇಡ, ಇದು ಸರಿ ಇರು. ಒಂದ್ಸಲಿ ಕಳ್ತನ ಮಾಡ್ಬೇಕು ನಾನು ಅಂತ ಚೆಕ್ ಮಾಡ್ಬಿಡ್ತೀನಿ ಫುಲ್ಲು. ಹಾಗೆ ಆಗಲಿ ಸ್ವಾಮಿ. ನಿಂತ್ಕೋ. ಅದು ಬಂತೈತೆ ನಾನು ಬೇಡ ಇದ್ದೀನಿ. ಬೆಳಿಗ್ಗೆ ಯಾರು ದರಿದ ಮಕ್ಕ ನೋಡ್ದ ಬುದ್ಧಿ. ಈ ಪಾಪಿ ನಮಗೆ ಖಾಲಿ ಬೀಳಂಗ ಆಗೋಯ್ತಲ್ಲ ಬುದ್ಧಿ. ಎಲ್ಲ ಬಿಚ್ಚು ಮಡಗೊಂದೆ ತಾನೇ. ಏನಾಯ್ತು? 2 ಉಂಗ್ರ ಬಿಚ್ಚಕ್ ಬಿಡಿ. ಏನಿದು ಬಿಚ್ಚಿ ಹೆಂಗೆ ಮಡಿಕೊಂಡಿದ್ದು? ನನ್ನ ಸೊಂಟದ ಪಾರಿಜಾತವಯ್ಯ. ಏನ ಪಾರಿಜಾತವಯ್ಯ? ಏನೋ ಪಾರಿಜಾತ ಅಂದ್ರೆ? ಹಂಗಂದರೆ ಇದು ಸೊಂಟದ ಉಡಧಾರವಯ್ಯ. ಬಿಡ, ನಮ್ಮವ್ವ ನಮ್ಮ ಅಪ್ಪಂಗೆ ಹಾಕಿಲ್ಲ, ನಾನು ನನ್ನ ನೆಂಟ್ರಿಗೆ ಹಾಕಿಲ್ಲ. ನೀನಾರು ಬಿಚ್ಚಿ ನನ್ಗೆ ಹಾಕೋತಾಗೆ. ಹೇಳಿ ಸ್ವಾಮಿ, ಈ ನನ್ನ ಉಡಧಾರ ಬಿಚ್ಚಿ ಕೊಡಬೇಕೆ? ನಾನು ವಿಚಾರ ಹಾಕೊಂಡು ಶಿವನೇ ನಾರಾಯಣ ಅಂತ ಹೊಂಟೋಗಿ ಕಡೆಗೆ. ಹಾಗೆ ಆಗಲಿ ಸ್ವಾಮಿ. ಇದು ಬಿಚ್ಚಿಕೊಳ್ಳುವ ಇಲ್ಲ ಕಣೋ, ಈ ಮೀಸೆ ನೋಡ್ರು ಭಯ ಇಲ್ವ ನಿಂಗೆ? ಬಿಚ್ಚಬೇಕಂತ ಕೇಳ್ತಿಯಲ್ಲ ಮಗನೇ. ಇದು ತೆಗೆದುಕೊಳ್ಳ ಹಾಕಿ ಸ್ವಾಮಿ. ತಗೊಳಗಿಗಳ ಕಟ್ಟ. ಹೂನಾರ ಕೊಟ್ರು ಹೂನಾರ ಹಾಕೊಂಡು ಶಿವನೇ ನಾರಾಯಣನಿಂದ ಹೊಂಟೋಯ್ತಾನೆ. ಎಲ್ಲೋ
ಸರಿಯಾಗಿ ಹಾಕಿಲ್ಲ ಅಂತ ನೋಡಲಿ. ಅಯ್ಯ, ನಾನು ಯಾರೆಂಬುದು ನೀನು ತಿಳಿದಿಲ್ಲ. ಹಾಗೆ ಆಗಲಿ. ಯಾವುದರ ಪಟ್ಟಣಿಗೆ ದಾರಿಯನ್ನು ತೋರಿಸುವರು ಹಾಗೆ ಸ್ವಾಮಿ. ಲೇ ಬರೋ ಇಲ್ಲಿ ನೋಡೋ, ಈ ನಾನು ಕತ್ತಿ ಹೋದಂಗೆ ನೀನು ಕಣ್ಣು ಹೋಗ್ಲಿ ಕಣೋ. ಹಾಗೆ ಆಗಲಿ ಸ್ವಾಮಿ. ಇರೋ ನಿಮಿಷ ಏನೋ ಓಲಿ ಪಾಪ ಅಂತ ಎಲ್ಲ ಬಿಚ್ಕೊಟ್ಟಿದ್ಯಾ. ನಾನು ಕರುಣೆಗೋಸ್ಕರ ಒಂದು ಶರ್ಟ್ ಕೊಡ್ತೀನಿ, ಹಾಕೊಂಡಿದ್ದೀನೋ ಕೊಡೋರಾಗಿ ಸ್ವಾಮಿ. ಇರೋ ತತ್ತೀನಿ, ಹೋಗಿ ಅಂಗಡಿಗೆ ಹೋಗಿ ತತ್ತೀನಿರೋ. ಲೈ ಎತ್ತ ಕೈ ಎತ್ತ. ನಿಂಗೆ ಜೋ ಬೇಡ ಸುಮ್ಮೀರು, ಹೊಸದು ಆಮೇಲೆ ಹಾಕೊಂಡು ಹೊಂಟ್ರೆ ಬುದ್ಧಿ. ಹಾಗೆ ಹಾಗೆ ಸ್ವಾಮಿ. ಏಯ್ ಒಡವೆಯನ್ನು ಬಿಚ್ಚಿಕೊಟ್ಟು ಈ ವಸ್ತುನು ಕೊಟ್ಟಿರುವೆ. ನಾನು ಧನ್ಯನಾದನು ಸ್ವಾಮಿ. ನಾನು ಯಾವುದೇ ಹಲ ಪಟ್ಟಣಿಗೆ ದಾರಿಯನ್ನು ತೋರಿಸುವರಾಗಿ. ಏಯ್ ಇನ್ನು ಅರಿಬೇಕಾ ಒದೆ ಬೇಕಾ? ಸಾಕು ಸ್ವಾಮಿ, ನಾನು ಇನ್ನು ಹೋಗಿ ಬರಲಿ. ಏಯ್ ಬಾಯ್ಲಿ, ಹಿಂಗೆ ಹೋಗ್ಬೇಕಾರೆ ಯಾರಾದರೂ ಸಿಕ್ಕವ್ರೆ ಏನಂತ ಹೇಳ್ತೀಯ? ಏನು ಹೇಳಬೇಕು ಸ್ವಾಮಿ, ಅದರಂತೆ ಹೇಳ್ತೇನೆ. ಆ ರೋಡಲ್ಲಿ ಹೋಗು, ಒಳ್ಳೆ ಜನ ಬರ್ತಾವ್ರೆ, ಕೇಳ್ದಂಗೆಲ್ಲ ಕಾಸು ಕೊಡ್ತಾರೆ. ಅವ್ರೇನು ಕೇಳಲ್ಲ, ನಿನ್ನ ಅವರೇ ಕೊಡ್ತಾರೆ ಅಂತ ಹೇಳಿ ಕಳಿಸ್ಬೇಕು. ಅಯ್ಯ, ನಾನು ಇಂದಿಗೂ ಸುಳ್ಳನ್ನು ಹಾಡುವುದಿಲ್ಲ. ಏನ ಸುಳ್ಳನ್ನು ಹಾಡುವುದಿಲ್ಲವಯ್ಯ. ಕರೆಕ್ಟಾಗಿ ಹೇಳ. ನಾನು ಸುಳ್ಳನ್ನು ಹಾಡುವುದಿಲ್ಲವಯ್ಯ. ಹೇಳಲಿಲ್ಲ ಅಂದ್ರೆ ಇಲ್ಲೇ ಇರ್ಬಾ. ಹಾಗೆ ಆಗಲಿ ಸ್ವಾಮಿ. ಬೇಡ ಕಣ, ಹೊಡೆದು ಬಿಡ್ತೀನಿ ತಿರ್ಗಾ. ಹೇಳು, ನನಗೆ ಯಾವುದಾರ ಪಟ್ಟಣಿಗೆ ದಾರಿಯನ್ನು ತೋರಿಸುವರ. ಹೋಗ್ಬೇಕಾರೆ ಹಿಂಗೆ ಹೋಗು ಸೀದಾ. ಕುರುಬಳ್ಳಿ ಸರ್ಕಲ್ ಅಲ್ಲಿ ಸ್ಟ್ಯಾಚ್ ಐತಲ್ಲ ರಾಜ್ಕುಮಾರ್ದು, ಅಲ್ಲಿ ಜನ ಇರ್ತಾರೆ. ಹಿಂಗೆ ಕಳಿಸು. ನೀನು ಹೋಗಿ ಬರಲಿ ಸ್ವಾಮಿ. ಹೋಗು. ಅಯ್ಯ, ಈ ಕಳ್ಳತನವು ನಿನಗಿರುವುದಾ, ನೀನು ಸದ್ಯೊಳಗಿರುವುದಾ ಸ್ವಾಮಿ? ಬುದ್ಧಿ ನೋಡ್ರ ಬುದ್ಧಿ, ನನ್ನ ಈ ಕೂದಲು ನೋಡಿ, ನನ್ನ ಮೀಸೆ ನೋಡಿ, ಬಿಚ್ಚಂಗೆಲ್ಲ ಬಿಸ್ತಾವ್, ಮಾಡ್ದಂಗೆಲ್ಲ ಮಾಡಿಸ್ಕೊಂಡ್ಬಿಟ್ಟು ಕಡೆಗೆ ನನ್ನ ಹೆಂಡ್ರ ತಗ ಬರ್ತಾನಲ್ಲ ಬುದ್ಧಿ ಇವನು. ಬಾ ಬಡ್ಡಿ ಮಗನೇ, ಇನ್ನೊಂದ್ಸಲಿ ಬತ್ತಿಯ ಬರೋ ವರ್ಷಕ್ಕೆ ಬಾ, ಮಾಡ್ತೀನಿ ನಿನ್ಗೆ ಬುದ್ಧಿ. ಹಂಗೂ ಹಿಂಗೂ ಸಣ್ಣ ಕಳ್ತನ ಮಾಡಿದ್ದೀನಿ ಬುದ್ಧಿ. ಮುರಿದೋಯ್ತದ ಇರ್ಲಿ ಬಿಡಿ ಬುದ್ಧಿ. ಮಾಸ್ಟ್ರೇ ಯಾಕೆ ನಿದ್ದೆ ಬತ್ತದ? ಮತ್ತೆ ಏನಾದ್ರು ಮಾತಾಡ್ಸಿ ಬುದ್ಧಿ, ಕಳ್ಳನ್ ಮಾತಾಡ್ಸಲ್ಲ ಹೆಂಗೆ ನೀವು ಹೇಳಿ ಬುದ್ಧಿ. ತಗೊಳ್ಳಿ ಬುದ್ಧಿ, ತಗೊಳ್ಳಿ ಬುದ್ಧಿ, ನೀವು ಒಂದು ಮಡಿಕೊಂಡಿರಿ. ಕರೆಸ್ತೀನಿ ನೋಡಿ ಬುದ್ಧಿ. ಏ ಬುದ್ಧಿ, ಗಂಡು ಮಕ್ಳೆಲ್ಲ ಕಣ್ಣು ಮುಚ್ಕೋಬೇಕು, ಮುದುಕರೆಲ್ಲ ಕಣ್ಣು ಬಿಡ್ಬೇಕು, ಹೆಂಗಸೆಲ್ಲ ಬಾಯಿ ಮೇಲೆ ಬೆಟ್ಟು ಇಕ್ಕೋಬೇಕು. ಕರೀಲ ಬುದ್ಧಿ, ಬುದ್ಧಿ ಕರೀಲ ಬೇಡ. ಇಲ್ಲ ಬುದ್ಧಿ, ನಮ್ಮ ಮಾಸ್ಟರ್ ಎಲ್ಲ ಗಂಡ ಕರ್ಸಲ್ಲ, ಮಾಸ್ಟರ್ ತಪ್ಪಿಬಿಟ್ಟಾರೆ ಬುದ್ಧಿ. ಬುದ್ಧಿ ಎಲ್ಲಿ ಎಲ್ಲಿದ್ದೀಯೇ ನೀನಿಲ್ಲಿ ಬಾರಳೆ, ಎಲ್ಲಿದ್ದೀಯೇ ನೀನಿಲ್ಲಿ ಬಾರಳೆ, ಎಲ್ಲಿದ್ದೀಯೇ ಬುದ್ಧಿ. ಹೇಳೆಲ್ಲ ಅಡಿಕೆ ಪಾಠ ಬಿಟ್ಟೋಳು ಬುದ್ಧಿ. ಯಾಕೆ ಹಿಂಗಾಡ್ತೀರಾ, ನನ್ಗೇನು ಕೊಡ್ತೀರಾ? ಮಾವ ಏನಂಗ್ ಬರ್ಕತ್ತೀಯಲ್ಲ. ಯಾಕೆ ಹಿಂಗಾಡ್ತೀರಾ, ನನ್ಗೇನು ಕೊಡ್ತೀರಾ? ಎಲ್ಲ ಒಡವೆ ಕೊಳ್ಳೆ ಒಡೆದು ನಿನ್ಗೆ ಕೊಡ್ತೀನಿ.
ಕೊಡ್ತೀರಾ? ಕೊಡ್ತೀನಿ ಕೇಳ್ತೀನಾ? ಆ? ಏಯ್ ಏಯ್ ಕಾಸು ಕೊಡ್ತೀನಿ ಕಡಿ ಪುಡಿ ತಾಕು ಎಲ್ಲಕ್ಕೆ ಸುಣ್ಣ ತಾಕು ಕಾಗೆ ಒತ್ತು ಇಲ್ಲಿಂದ ನನ್ನೇ ತಪ್ಪು ಏಯ್ ಕಾಸು ಕೊಡ್ತೀನಿ ಕಡಿ ಪುಡಿ ತಾಕು ಎಲ್ಲಕ್ಕೆ ಸುಣ್ಣ ತಾಕು ದಾಟಾಗಿ ಪತ್ಲಕ್ಕೆ ಸುಣ್ಣ ತಾಕು ದಾಟಾಗಿ ಪತ್ಲ ತಾಕು ಕಾಗೆ ಒತ್ತು ಇಲ್ಲಿಂದ ನನ್ನೇ ತಪ್ಪು ಬಾಯ್ಲಿ ಹೇಳಮ್ಮ ಏ ಎಲ್ಲಿ ಏ ಎಲ್ಲಿ ಏ ಎಲ್ಲಿ ಅಂತ ಬಡ್ಕೊಂಡ್ ಸಾಯ್ತಾ ಇದ್ದ. ಏನ್ ನಿನಗ್ ಬರ್ಬಾರ್ದು ಬಂದಿರೋದು? ಗೇ ಬರ್ಬಾರ್ದೇನು ಬಂದಿಲ್ಲ ಕಣೆ, ಮತ್ತೆ ಜೈಲ್ಗೆ ಹೋಗಿ ಈಗ ತಾನೇ ಬರ್ತಾ ಇದೀನಿ ಕಣೆ. ಆ ಹಿಂಗೆ ಬರ್ಬೇಕಾರೆ ಒಬ್ಬ ಬರ್ಬೇಕಾದ್ರೆ ಹಿಂಗೆ ಮಾಸ್ಟಂಗಿದ್ದ ಪಿ ಎ ಪಿ ಎ ಪಿ ಎ ಅಂದ. ಯಾರು? ಯಾರೋ ದೊಡ್ಡದಾಗಿದ್ದ ಕಣೆ ದಪ್ತಪ್ಗೆ. ವಾ ಏಯ್ ಹಾ ಒಂದು ಬಿಟ್ಟೇ ನೋಡಿ ಹಿಂಗೆ ಯಾರಿಗೆ? ಕಳ್ಳಿಂಗೆ ಹಾ ನೋಡೆ ತೊಳೆ ಆಯ್ತದೇನೆ ಯಾವ ಆಗಲ್ಲ ಬಿಡ ಲೂಜು ಹಾಕಕ್ ಮನ್ಸಿಲ್ಲ ಅನ್ನು. ದೇ ಆಗಲ್ಲ ಕಣೆ ಲೂಜು ಇಲ್ಲೋಡೆ ಆಯ್ತದ ಬುದ್ಧಿ. ಏನ್ ಆಗಂಗಿದ್ದಿದ್ ಇಳೆ ಒಯ್ದು ಬಿಡ್ತಿದ್ನೇನೋ. ಏಯ್ ಆ ಇಷ್ಟಿಷ್ಟಪ್ಪ ಗಂಟು ಕಟ್ಟಿದೀನಿ ಕಣೆ ಅವ್ರ ಹತ್ರ. ಏನ ಒಡಬೇನ ಒಡವೆ ಗಂಟೆ? ಏಯ್ ನಾನು ಏನೋ ಕಟ್ಬಿಟ್ಟೇನೋ ಅನ್ಕೊಂಡೆ. ಕಟ್ಟಿಲ್ಲ ಕಣೆ, ಕಟ್ಕೊಂಡ್ ಬಂದಿದ್ದು ಗಂಟು ಅವನ ಹತ್ರ. ಹೌದಾ? ಅವನೇನಾರು ಹಾ ಹಿಂದಕ್ಕೆ ಹಿಂಗ್ ತಿರುಗಿ ಹಾ ಲೇ ಅಂದಿದ್ರೆ ನನ್ನ ಅಂದೆ. ಅವನೇನು ಅಂದಿಲ್ಲ ಕಣೆ, ನನ್ನ ಮತ್ ನೋಡಿ ಮೀಸೆ ನೋಡಿ ನಾನು ಹೇಳ್ದಂಗೆಲ್ಲ ಮಾಡನು ಮಾಡ್ದಂಗೆಲ್ಲ ಮಾಡಿಸ್ಕೊಳ್ಳೋನು ಕಣೆ. ಒಟ್ಟಲ್ಲಿ ಕಳತನ ಮಾಡಿ 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 ನನ್ನ ಮನೆ ತೊಳೆದ್ಬಿಟ್ಟೆ. ಏ ನೀ ಮನೆ ತೊಳೆದಿಲ್ಲ ಕಣೆ, ತಂದು ತುಂಬ್ತಾ ಇದೆ. ಅಲ್ಲ ಕಣಯ್ಯ, ನೀನ್ ಈ ಕೆಲಸ ಮಾಡ್ಬೇಡ ಅಂತ ಏಟ್ಕಿತ್ತ ನಿನ್ಗೆ ಹೇಳಿದೀನಿ. ಏ ಮಾಡ್ಲಿಲ್ಲ ನಮ್ಮ ಹೊಟ್ಟೆ ತುಂಬೋದ್ ಹೆಂಗೆ? ನೀನ್ ಈ ಕೆಲಸ ಮಾಡಿ ಏಯ್ ಬಾಯ್ಲಿ. ಇರೋ ನಿಮಿಷ. ಹಾ, ಹೇಳು. ತಬ್ಲಾ ಮಾಸ್ಟ್ರು ತಬ್ಲಾ ಮಾಸ್ಟ್ರ ತಾನೇ ಜೀವನ ಮಾಡೋದು. ಹೌದು. ಮಾರ್ಮಣಿ ಮಾಸ್ಟ್ರು ಹಾರ್ಮೋನಿ ಮರ ತಾನೇ ಜೀವನ ಮಾಡೋದು. ಹಾ ಕ್ಯಾಸೆ ಮಾಸ್ಟ್ರು ಕ್ಯಾಸೆ ನುಡ್ಸ್ರೆ ತಾನೇ ಜೀವನ. ಮಾಡೋದು. ನಾನ್ ಕಳ್ತನ ಮಾಡಿದ್ರೆ ಜೀವನ ಹೆಂಗ್ ಮಾಡೋದು ಹೇಳ? ಬಾರಯ್ಯೋ, ಹಗಲು ರಾತ್ರಿ ಕಷ್ಟ ಬಿದ್ದು ಕುತ್ಕೊಂಡು ನೋಡ್ ತಟ್ಟಿ ತಟ್ಟಿ ಸಂಪಾದನೆ ಮಾಡ್ತಾನವಯ್ಯ. ಹಂಗಾರ ನಾವು ಕಳ್ಳರಾಗಿ ತಟ್ಟಿ ಸಂಪಾದನೆ ಮಾಡಲ್ಲ, ಏ ಅಂದ್ರೆ ಕೊಡ್ತಾರಪ್ಪ. ಆ ಕೆಲಸ ಮಾಡ್ಬೇಡ ಅಂತ ಏಟ್ಗಿತ್ತ ಹೇಳಿದೀನಿ ನಿನ್ಗೆ. ಅದಕ್ಕೆ ಕಣೆ ಇವ್ರು 4 ಜನನು ರೆಡಿ ಮಾಡ್ಕೊಂಡು ದಪ್ಪ ಆಗವ್ರಿ. ಅವನು ರೆಡಿ ಮಾಡ್ಬಿಟ್ಟಿದೀನಿ ಈಗ. ಹೇಳ್ತೀನಿ ಬಾಯ್ಲಿ. ಹೇಳು. ಅಲ್ಲ ಕಣಯ್ಯ, ಯಾವ ಏಯ್ ಕದ್ದಿರೋದ್ರಲ್ಲಿ ನಿನ್ಗೆ 2 ಪಾಲು, ನನ್ಗೆ 1 ಪಾಲು. ಹಂಗೆ ಇದ್ರು ಬೇಡ ನನಗೆ. ಏಯ್ ಯಾಕೆ ನಿನ್ ಕರ್ಮ ನಾನೇ ಕಟ್ಕೋಬೇಕು? ಇಲ್ಲೋಡ ಇಲ್ಲ ಇಲ್ಲೋಡ ಇದೇನಿದು? ಏನು ಅವನ ಯಾವ್ದು ಹೇಳ್ದ ಪಿಚಾರನ ಬಿಜಾರನ ಅಂತ ಕಣೆ. ಇಲ್ಲೋಡೆ ಪಟ್ಟಿ ಪಟ್ಟಿ ಎಲ್ಲ ಕಣೆ. ಅದೇನು ಪಾರಿಜಾತ ಹಾಕ್ಬಿಟ್ಟು ಹಿಂಗ್ ನಿಂತಿದ್ದೆ ಕಣೆ. ಏನ್ರಿ ರಾಜ್ಕುಮಾರ್ ತರ ಕಾಣ್ತಾ ಇದ್ದೀರಾ, ಸ್ವಲ್ಪ ಕಟ್ಟಿಂಗ್ ಮಾಡ್ಸ್ಕೊಂಬಿಡ್ರಿ ಅಂದ. ಯಾರು? ರಾಜ್ಕುಮಾರನ? ಕೇಳ ನಾನಾಗಿದ್ದಕ್ಕೆ 7 ವರ್ಷದಿಂದ ನಿಂತಾವ್ ಸಂಸಾರ ಮಾಡಿದೀನಿ. ಈ ಒಮ್ಮ ಯಾರಾದ್ರೂ ಆಗಿದ್ರೆ ಯಾವತ್ತೋ ಓಡೋಗ್ಬಿಡೋರು. ನೀನ್ ಹುಟ್ಟು ನೋಡಿದ್ರೆ ಭಯ ಆಯ್ತದೆ. ಮರ್ಯಾದೆ ಕಳಿಬೇಡ. ಉಡ ಮಕ್ಳು ಉಡೋದೇ ಇಲ್ಲ, ಅಲ್ಲೇ ಮಿಕ್ಕ ಬಿಡ್ತವೆ. ನಿನ್ನ ಮುಖ ನೋಡಿ ಬೈಲಿ. ಬೇಡ ಕಣೆ, ಕಳ್ಳ ಅಂತ ಭಯ ಬೀಳ್ತಾರೆ. ನೀನ್ ಹಿಂಗೆಲ್ಲ ಚಿಕ್ಕದೆಲ್ಲ ಹೇಳಿ ಚಿಕ್ಕನ್ ಮಾಡ್ಬೇಡ ಕಣೆ. ಬೇಡ ಕಣೆ ಮಾವ, ದೂರ ಹೋಗ್ಬೇಡ ಬಾ. ಯಾಕೆ ದೂರ ಅಲ್ಲ ಕಣೆ. ಅಲ್ಲ ಮಾವ, ಕಳ್ತನ ಮಾಡ್ಬೇಡ, ತಲೆ ಹೊಡಿಬೇಡ ಆಯ್ತಾ? ತಲೆ ಹೊಡಿಯಲ್ಲ ಬಿಡಿ. ಸುಳ್ಳು ಹೇಳ್ಬೇಡ, ಯಾರಿಗೂ ಮೋಸ ಮಾಡ್ಬೇಡ ಅಂತ ಏಟ್ಕಿತ್ತ ಹೇಳಿ. ಸುಳ್ಳು ಹೇಳಿ ಅಂದ್ರೆ ಉಂಡಿದ ಅರ್ಗಲ್ಲ ಕಣೆ. ಅಲ್ಲ ಕಣ, ಆ ಕೆಲಸ ಮಾಡಿ 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 ನನ್ನ ಹೊಟ್ಟೆಲ್ಲಿ ಒಂದು ಹುಳ, ಒಂದ್ ಇರ್ಲೆ ಮರಿ, ಒಂದ್ ತಿಗಣೆ ಮರಿ ಏನಾದ್ರು. ತಿಗ್ನೆ ಮರಿ ಹಾವು ಮರಿ ಊಟಕ್ಕೆ ನೀನೇನ್ ಎಮ್ಮೆನೆ ಕೊಣನೆ? ಮನ್ಸಿನೇ ಮನ್ಸಿಗೆ ಗಂಡ್ ಮಗುನೋ ಹೆಣ್ಮಗುನೋ ಕೇಳ್ರೆ ಸಮಾಧಾನ ಕಣ. ತಿಗ್ನೆ ಮರಿ ಅಂತೆ, ಜಿರ್ಲೆ ಮರಿ ಅಂತ 7 ವರ್ಷದಿಂದ ಕೇಳ್ತಾನೆ ಇದ್ದೀನಿ, ಕೊಡ್ತಾ ಇಲ್ಲ, ನಾನು ಈಸ್ಕೊತಾ ಇಲ್ಲ. 7 ವರ್ಷದಿಂದ ನಾನು ಮನೇಲಿ 6 ತಿಂಗಳು ಜೈಲು, 6 ತಿಂಗಳು ಕಾಡು. ಅದಕ್ಕೆ ಇಲ್ಲಿರೋರ್ಗೆಲ್ಲ ಗೊತ್ತಾಗ್ಬಿಟ್ಟದೆ ಏನೇ ಎಲ್ಲಿ ಗಂಡ ಮನೇಲಿ ಇರಕ್ಕಿಲ್ಲ ಅಂತ. ಯಾರು ತೋರ್ಸೆ ಮಡಗಿ ತಕ್ಕೆ ಮಾಡಕ್ ಬಿಡ್ತೀನಿ ತಗೆ. ಏನು ಇದು ಮಾಡೋದ್ರಲ್ಲೇ ಇರ್ತೀಯ, ಇದನ್ನ ಮಾಡೋದ್ರಲ್ಲೇ ಇರ್ತೀಯ ನೀನು. ಮಾಡತ್ತೆ ಕಣೆ, ಕಳ್ಳ ಅಂತ ಹೆಸರು ಕೊಟ್ಟಿರೋದು. ಹಾಗಾದ್ರೆ ನನ್ನ ಹೊಟ್ಟೆಲ್ ಒಂದ್ ಹುಳ ಬೇಡವಾ? ಬೇಡ ಬಿಡಿ,
ಹುಳ ಹುಟ್ಟಿದ್ರೆ ಅದಕ್ಕೆ ಔಷಧಿ ಹೊಡಿಸ್ಬೇಕು, ಗೊಬ್ಬರ ಹಾಕ್ಬೇಕು, ಇದೆಲ್ಲ ವೇಸ್ಟ್ ಅಷ್ಟು ಅಲ್ವಾ? ಚೆನ್ನಾಗಿ ತಿನ್ಬೇಕು, ಕಳ್ತನ ಮಾಡ್ಬೇಕು, ಜೀವನ ಮಾಡ್ಬೇಕು. ನೀನ್ ತಿನ್ಬೇಕು, ನಿಂದು ಬೆಳೆಸ್ಕೋಬೇಕು. ಏಯ್ ನಂದು ಅಲ್ಲ ಕಣೆ, ನಿಂದು ಸೇರ್ಸೆ ಬೆಳೆಸ್ತೀನಿ ಕಣೆ. ಅಯ್ಯ ನೀನ್ ಇಲ್ದಿದ್ದಾಗ ಇವ್ರೆ ನನ್ನೆಲ್ಲ ವಿಚಾರಿಸ್ಕೊಳ. ಏನೇ ಕಷ್ಟ ಸುಖನ ಏಯ್ ನೀನೇನ್ ಅನ್ಕಂಡೆ? ಜನ ಹೆಣ್ಮಕ್ಳು ಕುಂತವ್ರೆ ಕಣೆ, ಹಂಗೆಲ್ಲ ಹಿಂದೆ ಮುಂದೆ ಮಾತಾಡ ನೆಕ್ಬಿಟ್ಟು ಕಲ್ಗಿಲ್ಲ ನನ್ ಕೊಡ್ಬಿಟ್ಟಾರೋ. ಅಯ್ಯ ನಿನಗೆ ಇಟ್ಟಯ್ಯ ಗೊತ್ತಾಗಿದ್ದು. ಏನೇ ನಿನ್ಗೆ ಇನ್ನೊಂದ್ ದಿವ್ಸ ಗೊತ್ತಿಲ್ಲ. ಬೈ ಏನೇ ಬೈಲಿ ಏ ಜೋರಾಗಿ ಹೇಳ್ಬೇಡ. ಯಾರು ನೋಡ್, ನನಗಿನ್ ಮುಂಚೆ ಮೇಷ್ಟ್ರು ಗೊತ್ತಾಯ್ತು. ಬಿಡೇ ಅವ್ನು ಇವತ್ತು ರಾಣಿ ಪಾತ್ರ ಮಾಡ್ತಾನೆ. ಹೆಂಗ್ ಗೊತ್ತಾಯ್ತಂತ ಕೇಳ ಅವ್ರ ಮನೆ ಅವ್ರಿಗೆ. ತಬ್ಲಾ ಮೇಷ್ಟ್ರಿಗೆ ಹೆಂಗ್ ಗೊತ್ತಾಯ್ತು? ಮಾಸ್ಟರ್ ಕಾಲ್ ಭಾಗ ಕೊಡೋಣ ಅಂತ ಇದ್ದೆ ಮಾಸ್ಟರ್, ನೀವೇ ಫಿಟ್ಟಿಂಗ್ ಇಟ್ಬಿಟ್ರಲ್ಲ ಮಾಸ್ಟರ್. ಏನು ಕಳ್ತಾನದಲ್ಲಿ? ಹೌದಾ, ನಾನು ಏನೋ ಕೊಡ್ತೀಯ ಅನ್ಕೊಂಡಿದ್ದೆ. ಏಯ್ ಮಾವ ಇಷ್ಟಪ್ಪ ಗಂಟು ಆ ವಯ್ಯನ್ಗೆ ಹೆಂಗ್ ಗೊತ್ತಾಯ್ತಂತ ಗೊತ್ತಾ? ಹೆಂಗೆ? ಬೆಳಗ್ಗೆ ತಟ್ಟಕ್ ಬಂದಿದ್ದ ನಮ್ಮ ಮನೆಗೆ ಅವಯ್ಯ. ಮಾಸ್ಟರ್ ಏನ್ ತಟ್ಟಕ್ ಹೋಗಿದ್ರಿ? ಏನ್ ತಟ್ಟಕ್ ಹೋಗಿದ್ರಿ? ಇಲ್ಲ ಕಣೆ, ಇವತ್ತೆಲ್ಲ ನ್ಯಾಯ ಪಂಚಾಯತಿ ಆಗ್ಲೇಬೇಕು. ಮಾಸ್ಟರ್ ಏನ್ ತಟ್ಟಕ್ ಹೋಗಿದ್ರಿ? ಅಲ್ಲ ಕಣಯ್ಯ, ಮೂದೇವಿ ಮಗದವನೆ ತಬಲಾ ತಟ್ಟಕ್ ಬಂದಿದ್ದ. ನೀನೇನೋ ತಟ್ಟುಬಿಟ್ಟ ಅನ್ಕೊಂಡ. ನಾನ್ ಕದಾ ತಟ್ಟೇನೋ ಅಂತ ಕೇಳ್ತಾ ಇದ್ದೆ. ಏ ಒಳ್ಳೆ ತಬಲಾ ಮೇಟ. ನಾನೇನೋ ಬಂದು ಕದಾ ತಟ್ತಾ ಇದ್ದೇನೋ, ಸೌಂಡ್ ಬಂದ್ಬಿಟ್ಟದೆ ಅನ್ಕೊಂಡಿದ್ದೆ. ನೀನೇನೋ ತಟ್ಟದ ಅಂತ ಕೇಳ್ತಾ ಇದ್ದಲ್ಲ. ನಾನು ಅವನ್ನ ಕೇಳ್ತಾ ಇದ್ದೆ, ನೀನೇ ಹೇಳ್ಬಿಟ್ಟಲ್ಲ ಈಗ. ನನ್ನ ಮೇಲೆ ಅನುಮಾನ ಪಡಬಾರ್ದು ಅಂತ. ಎಲ್ಲಿ ಬೈಲಿ ಜೈಲ್ಗೆ ಹೋಗಿ ಬಂದು ಬೇಜಾರಾಗ್ಬಿಟ್ಟದೆ. ಒಂದಂಗಂದೆ ಏನ್ ಮಾಡ್ಬೇಕು? ಒಂದಂಗಂದೆ ಹೆಂಗೆ ಹಂಗೆ ಅಂದೆ ಹಳೇದು. ಅದೇ ಅದೇ ಮಂಚಿನ ಮೇಲೆ ಅದೇ ಅದೇ ಹಂಗನ್ಲ ಅಲ್ಲೇ ಅಂದ್ಬಿಡ್ಲ. ಹಿಂಗ್ ಅನ್ಬೇಡ ಕಣೆ, ಬಾಯಲ್ಲಿ ಹಂಗ ಅನ್ನೆ. ಹಂಗಂದ್ರೆ ಮಾಸ್ಟರ್ ಗಿಷ್ಟು ಕಣ್ಣಿಗೆ ಧೂಳ್ ಬಿದ್ಬಿಡ್ತದೆ. ಹೌದಾ? ಇಲ್ಲೇನ್ ಧೂಳಿಲ್ಲ ಬಿಡು. ಈಗ ಹಾಕಿದ್ರಲ್ಲಪ್ಪ, ಆರ್ಸಿ ಗೂಡ್ಸಿ ಎಲ್ಲ ರಂಗೋಲಿ ಇವಾಗ ಹಾಕ್ಬಿಟ್ಟಿದ್ರು ಕಣೆ ಮಾಸ್ಟರ್ ಮೇಲೆ. ಅವಾಗಿಂದ ಪುಸ್ತಕ ಅಷ್ಟೇ ಬೀಳೋದು ಅವ್ರ ಮೇಲೆ. ಮಾವ ಅಂದ್ಬಿಡ್ಲ ಅನ್ನೆ ಅಂದ್ಬಿಡ್ಲ. ಎಷ್ಟೋ ಜನ ಕಾಯ್ತವ್ರೆ ಕಣೆ ಅಂತೀನಿ ನೋಡಿ. ಈಗ ಅನ್ನೆ ಹಾವಾದ್ರೂ ಕಚ್ಚಬಾರ್ದ, ಏಲಾದ್ರೂ ಅಟ್ಟಿಯ ಕೂರ್ಸಬಾರ್ದ, ತಂದಾನೋ ತಾನಾನೋ ತಂದರಾಣಿ ಎಲ್ಲಾದ ನನ್ ಗಂಡ. ಯಾಕಯ್ಯ ಅಲ್ಲಿ ಸೇರ್ಕೊಬಿಟ್ಟೆ? ಅಲ್ಲ ಕಣೆ, ಇಷ್ಟೊಂದ್ ಜನ ಕುಂತಾರ, ಅವ್ರ ಮುಂದೆ ಆವಾರ ಕಚ್ಚಬಾರ್ದ ಅಂತೇಳಿ. ನಿನಗೇನೋ ಮೂಡ್ ಬರ್ತದೆ ಅಂತ. ನೀನ್ ಆವಾರು ಕಚ್ಚಬಾರ್ದ ಅಂದ್ರೆ ಆಗಿ ಬಂದ್ರೆ ನಾನು ಎಲ್ಲೇ ಹೋಗ್ಲಿ. ಆಡಾಡಿದ್ರೆ ನಿನಗೇನು ಬರಲ್ವೋ? ಏಯ್ ಬೇಡ ಕಣೆ, ಇವೆಲ್ಲ ಹಳೇದಂಗ ಅನ್ನೆ. ಓ ಹಳ್ಳಿ ಹಾಡು 7 ವರ್ಷದ ಕೆಳಗಡೆದು ಆಡಂದ. 7 ವರ್ಷದ ಕಳೆದು ಅದೇ ಅದು ಅದ ಅಂತೀನಿ ನೋಡಿ. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದಮ್ಮ, ನಾಯಿಗಿಂತ ಕಡೆಯಾಗಿ ಹೋಗಿ ನನ್ನ ಬಾಳು ಕೇಳುವ ಅವ್ವ ಅವ್ವ. ಅಯ್ಯೋ 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 ಮಾವ ಹೋಗ್ಬಿಟ್ಟ. ಯಾಕೆ ಬದುಕಿದೀಯ? ಬಾ, ನಾನೆಲ್ಲ ಒಂಟೆ ಹೋಗ್ಬಿಟ್ಟೆ. ಏಯ್ ನೀ 7 ವರ್ಷದ ಹಳೇದನ್ನು ಅಂದ್ರೆ ತಾಯಿ ಸತ್ತ ಬೇರೆ ತವರಿಗೆ ಹೋಗಬೇಡ. ನೀನ್ ತವ್ರ ಮನೆಗೆ ನಾನು ಯಾಕೆ ಕಳ್ಸಲಿಲ್ಲ ನಿನ್ನ? ಏನೋ ಈ ಹಾಡು ಆಡಿದ್ರೆ ಏನಾರು ಮಾಡ್ತೀಯೇನೋ ಅಂತ ನೀನೇನು ಮಾಡ್ಲಿಲ್ಲ. ಏಯ್ ನಾನು ಹಾಡಾಡಿದ್ರೆ ಸಾಕು ಮೂಲೆ ಸೇರ್ಕಂತಾನ ಹೋಗಿ. ಅಲ್ಲ ಕಣೆ, ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರ್ದ ಅಂದ್ರೆ ಯಾರ ಸತ್ತಿರೋರ್ ಮನೆ ಮುಂದೆ ಹಾಡು ಹಾಡು. ನಾನು ಜೈಲಿಂದ ಬಂದಿದ್ದೀನಿ, ಒಂದು ಖುಷಿ ಮಾಡಿ ಅಂದ್ರೆ ಹಾಡಾಡ ಕೇಳ್ದ. ನಿನ್ಗೊಂದು ಹಾಕ್ಲೇನೆ. ಏನ ಬೇಡ ಮಾವ, ಈ ಕಳ್ಳಂಗ್ ಹಾಕಿದ್ದೆ ಕಣೆ, ವಾಪಸ್ ಕಿತ್ಕೊಂಬಿಟ್ಟೆ. ಹೌದಾ? ಅದಕ್ಕೆ ನನಗೂ ಹಾಕಿ ಕಿತ್ಕೋತಿ ಅಂತ ಬೇಡ. ಇಲ್ಲ ಕಣೆ ತಗೊಳ್ಳೆ. ಇಲ್ಲ ಬೇಡ ಮಾವ, ಬೇಡ ಬೇಡ. ಎಲ್ಲ ಮಸ್ತಾಗೈತೆ ನೀನ್ ತಂದು ಕೊಟ್ಟಿರೋ. ಅಲ್ಲಿ ಮಡಗಿದ್ದೀನಿ ಇಂಚರಲ್ಲಿ ಮಡಗಿದ್ದೀನಿ. ಕೊಡ್ತಾರೆ ಹೋಗ್ಬೇಕಾದ್ರೆ ಬೆಳಗ್ಗೆ. ಮಾವ ನನಗೂ ಯಾಕೋ ನಿನಗೆ ನೋಡ್ದಾಗಿಂದ ಹಂಗಂಗ ಆಯ್ತಾಯ್ತು. ಹೆಂಗೆ? ಅದೇ ಹಂಗಂಗೆ ಆಯ್ತಾಯ್ತು. ಕಸನೇ ಗುಡ್ಸಲ್ಲಪ್ಪ ಸುಮ್ಮನೆ ಹೆಂಗಂತ. ಯಾವ ಇಲ್ಲೇನೋ ಮೀನವೆ ಅಂತ ಹೆಂಗಂತಾಳೆ. ಅವ ಮೀನಿಲ್ಲಿ ನಿನಗಾಯ್ತಾ ಇಲ್ವಾ? ನನ್ಗೇನು ಆಯ್ತಾ ಇಲ್ಲ ಕಣೆ, ಜೈಲಲ್ಲಿ ಇದ್ದು. ಹೌದಾ? ಹ್ಞೂ ಕಣೆ. ಅದಕ್ಕೆ ಹೋಗ್ಬೇಡ ಆ ಕೆಲಸ ಮಾಡಿ ಮಾಡಿ ಜೈಲಿಗೆ ಹೋಗ್ಬೇಡ ಕಣ. ಮೂದೇವಿ ಮುಂಡೆ ಮಗನೆ ಅಂತ ಪಡ್ಕೊಳ್ಳೋದು. ಹಿಂಗೆ ಮಾಡ್ತಾರೋ ನಿನ್ನೂ ಒಂದಿನ ಜೈಲಿಗೆ ಕರ್ಕೊಂಡಿದ್ದೀನಿ. ಅದೇ ಕೆಲಸ ನೀನ್ ಮಾಡ್ತೇನೆ, ನಂಗೆ ಮೊದ್ಲೇ ಗೊತ್ತಿತ್ತು. ಪಾತ್ರೆ ತೊಳಕ್ ಜನ ಬೇಕಂತ ಅಲ್ವಾ? ಅದಕ್ಕೆ ರಂಗಸಾಮಣ್ಣನ್ ಕರ್ಕೊಂಡು ಹೋಗೋಣ ಅಂತಿದ್ದೀನಿ.
ರಂಗ ಸಾಮಣ್ಣ ಏನಕ್ಕೆ ಅವ್ನು ಆಟ ಓಡ್ಸೋದ್ ಬೇಡವೇನೆ? ಮನೆ ಕೆಲಸ ಮಾಡಕ್ಕೆ ಆಟ ಓಡ್ಸೋದ್ ಬೇಡ ಅವನು. ಯಾರು? ಮಾಸ್ಟರ್ ಕರ್ಕೊಂಡು ಆಟ ಓಡ್ತಾರೆ ಸುಮ್ಮನೆ ಅವ್ನು ಬೇಡ. ನಾನ್ ಕರೆದ್ರೆ ಅವಯ್ಯ ಆಟೋನು ಬಿಟ್ಬಿಟ್ಟು ಬರಕ್ ರೆಡಿ ಆಗೋನು. ಮಾಸ್ಟರ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವ್ನು ಬೇಡ ಸುಮ್ಮನೆ. ಹೌದಾ? ಹ್ಮ್ ಮಾಸ್ಟರ್ ಕಳ್ಸಿದ್ರಾಯ್ತು ಇನ್ನೊಬ್ರು. ಬೇಡ 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 ನಿನಗೆ ಕಳ್ಸ್ಬಿಡೋದಾಯ್ತು ಜೊತೆ. ಬೇಡ 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 ಮಾಸ್ಟರ್ ತರ ಚೆನ್ನಾಗಿರ್ಲಿ. ಮಾವ ಹೇಳಿ ಮಾವ ಹೇಳಿ ಮಾವ ಹಂಗನ್ಲ ಅಂದೆ ಹಂಗನ್ಲ ತಿರ್ಗಾ ಆವು ಗೀವು ಏನು ಹೇಳ್ಬೇಡ ತಾಯಿ ಅಂದ್ಬಿಡ್ಲ. ಅಂದ್ಬಿಡು, ಜನ ಎಲ್ಲ ಖುಷಿ ಆಗ್ಬೇಕು ಹಂಗನ್ನು. ಖುಷಿಯಾಗವ್ರಿ. ತಿರ್ಗಾ ಆವು ಗೀವು ಅಂದ್ರೆ ಸ್ಟೇಜಿಗೆ ನಾಚಿಕ್ ನಾನು ಇಲ್ಲ ಅಂತೀನಿ. ರೋಮಾಂಚ ಸವಿಯ ರೋಮಾಂಚನಾದ ಸವಿಯ ನನ್ನ ಮನದ ಸೀಡೆ ಈಗ ನನ್ನ ಬದುಕೆ ಜೇನಾಯಿತೀಗ ನನ್ನ ಮನದ ಸೀಡೆ ನನ್ನ ಬದುಕೆ ಜೇನಾಯಿತೀಗ ರೋಮಾಂಚನಾದ ನನ್ನ ಬಾ ಎವರಾಗದ ನನ್ನ ಬದುಕು ನೀ ಪ್ರೇಮಗಿ ನನ್ನ ಬಾಳ ಎವರಾಗದ ಹೆಂಗಿತ್ತು? ಪರವಾಗಿಲ್ಲ ಕಣೆ, ಒಂಚೂರು ಹಂಗಂತ ಇವಾಗ ಚೂರಂಗಂತ ಒಂಚೂರು ಕಣೆ. ಚಳಿಗಾಲ ಅಲ್ವೇನೆ, ಮಳೆ ಹಾವು ಕೇಳ್ಚೋಳು ಕಚ್ಚ ಹಂಗೆಲ್ಲ ಅನ್ಬೇಡ ಸುಮ್ಮನೆ ರೇ. ಪದೇ ಪದೇ ಜನ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಅಂತ ಇಲ್ಲ ಅಂತೀಯಲ್ಲ. ಬೇಡ ಸುಮ್ಮನೆ ಹಂಗೆಲ್ಲ ಅನ್ಬಾರ್ದು. ನೀನೊಂದು ಹಂಗನ್ನು ಅಲ್ಲ ಚಿನ್ನ. ಜಗ್ಗಿನಕ ಲಕ್ಕನಕ ಒಟ್ಟದಾಗಿ
ಬರ್ತೀನಿ ಮಾವ ಎಲ್ಲಿ? ಮೂರು ಕಾಸಿನ ಬೋಂಡ ತಗೊಂಡು ತಿನ್ಕ ಬರ್ತೀನಿ ಮೂರು ಕಾಸಿನ ಬೋಂಡ ತಿನ್ಕ ಬರ್ತೀನಿ 6 ಕಾಸಿನ ಮಲ್ ಹುಡ್ಕ ಬರ್ತೀನಿ ಮಾವ ಎಲ್ಲಿ? 6 ಕಾಸಿನ ಮಲ್ಗೆ ತಗೊಂಡು ಹುಡ್ಕ ಬರ್ತೀನಿ ಜಗ್ಗಿನಕ 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 ಕುಣಿಕಿನಕ ಕುಣಿತಾ ಬರ್ತೀನಿ ಕುಣಿಕಿನಕ ಜಗ್ ಕಲಿತಾ ಬರ್ತೀನಿ ಹೋಯ್ ಕುಣಿತಾ ಬರ್ತೀನಿ ಹೋಯ್ ತೇಲ್ಕ ಬರ್ತೀನಿ ಮಾವ ಎಲ್ಲಿ? ಆ 3 ಕಾಸು ನೀವು. ಆ ಊರಲ್ಲಿರೋ ಹುಡುಗರಿಗೆಲ್ಲ ಕಣ್ಣ ಹೊಡಿತಾವಳೆ. ಆಹಾ ಊರಲ್ಲಿರೋ ಹುಡುಗರಿಗೆಲ್ಲ ಕಣ್ಣ ಹೊಡಿತಾವಳೆ. ಊರಲ್ಲಿರೋ ತಾತನಿಗೆಲ್ಲ ಕಾಟ ಬಂದವಳೆ. ಊರಲ್ಲೆಲ್ಲ ಹುಡುಗರಿಗೆಲ್ಲ ಕಣ್ಣ ಹೊಡಿತಾವಳೆ. ಆ ಜಗ್ಗಿನಕ ಲಕ್ಕನಕ ಜಗ್ಗಿನಕ ಲಕ್ಕನಕ ಕಣ್ಣಿಗೆ ಬಂದವಳೆ. ಸೋಳ ಬಂದಿ ನನಗೆ ಬಂದವಳೆ. ಆ ತುಳಿದು ಬಂದವಳೆ. ಆ ನಲಿದು ಬಂದವಳೆ. ಮಾವ ಎಲ್ಲಿ ಆ ಹೆಂಗಿತ್ತೆ ನಾನು ಆಡಿದ್ದು? ಅಯ್ಯ ಪೋಸ್ಕಂದಾಗಿತ್ತು ಅಲ್ಲ ಕಣೆ ಆಡ ಆಡ ನೋಡ್ ತಾತ ಅಂದಿರಲ್ಲ ಎದ್ದಿ ಕೂತ್ಕೊಂಡ್ಬಿಟ್ರು ಎಲ್ಲೇ ನೀನ್ ಹಾಡಾಡಿದ ತಕ್ಷಣ ಎಲ್ಲವ್ರ ಇಲ್ಲೇ ನಿದ್ದೆ ಮಾಡ್ತಾವ್ರಲ್ಲ ಇಷ್ಟ ಗಂಟ ಅಲ್ಲ ಬಿಟ್ಕೊಂಡ್ ಬಿಟ್ಟಂಗೆ ಅವ್ರೆ ನಿನ್ ನೋಡ್ತಾವ್ರ ನನ್ ನೋಡ್ತಾವ್ರಿ. ನನ್ನ ನೋಡ್ತಾ ಇರೋದು ನನ್ ನೋಡ್ತಾ ಇರೋ ಕಳ್ಳ ಹೆಂಗ್ ಕಳ್ತಾನ ಮಾಡ್ತಾನೆ ಕೇಳವ ಹಿಂಗೆ ಯಾರಿಗ್ ನೋಡ್ತಾವನೆ ಅಂತ ಕೇಳು. ನೀನ್ ಕೇಳು ತಾತ ಯಾರು ನೋಡ್ತಾ ಇದೆ ತಾತ? ಕೇಳ ಏನ್ ಸುಳ್ಳು ಹೇಳ್ತೀಯ ತಾತ ಕೇಳೇಲಿ. ಮಡಗ್ ಬಿಡ್ತಾನೆ ಅಂತ ಭಯ ಅಷ್ಟ ನಿನ್ಗ ಅಷ್ಟು ಭಯ ಇಲ್ವಲ್ಲಿ? ನಾನ್ ಯಾಕೆ ಭಯ ಬೀಳ್ಬೇಕು ಯೋ ಬಾಯ್ಲಿ ಯೋ ಮಾವ ಈ ತಾನೇ ಎಲ್ಲಾರ್ಗು ಹೇಳಿದೀನಿ. ಏನಂತ ಎಲ್ಲಿ ಗಿಲ್ಲಿ ಕಳ್ಳ ಪಳ್ಳ ಯೋ ಅಂದ್ರೆ ಮಡಗಿ ತಕ್ಕೆ ಮಡಗ್ತೀನಿ ಅಂತ. ನನಗ್ ಮಡಗಲ್ವಲ್ಲ ನಿನ್ಗೂ ಮಡಗದೆ ಲೋಗಿ ಅಂದ್ರೆ ಯಾಕೋ ಹೋದ್ರೆ 6 ತಿಂಗಳು ಬಂದ್ರೆ 3 ತಿಂಗಳು ಮಡಗ್ತಾನಂತೆ. ಮಡಗ್ಲಿಲ್ಲ ಅಂದ್ರೆ ಕಳ್ತನ ಎಲ್ಲಿ ಮಾಡತ್ತ. ಕೈಯಲ್ಲಿ ಮಚ್ಚ ಕಾಣ್ತಾ ಇಲ್ಲ ಮಚ್ ಕಗಡೆ ಹಾಕಿದೀನಿ. ಮಾತೆತ್ತದೆ ತೋರಿಸ್ತಾನೆ ಮಚ್ಚ ತರ್ಲಾ ಈಗ? ಮಡಗ್ಬಿಡ್ತೀನಿ ಅಂತ ಇವನೆಲ್ಲ ಮಡಕೊಬಿಡ್ತಾನ ನನಗ್ ಭಯ. ಏಯ್ ಹೇಳ್ತೀನಿ ಅಲ್ಲಿ ಸೈಡಿಗೆ ಮಡಗು ಅಂತ ಏಯ್ ಹಿಡ್ಕೊಂಡ್ ತಿರುಗ್ತಾ ಇರ್ತಾನೆ ಏಯ್ ಮಚ್ಚ. ಏಯ್ ನೀವೇನ್ ಅನ್ಕೊಂಡ್ರಿ ಮೇಟ್ರೆ? ಏಯ್ ಹೋಗಿ ಅಡಿಗೆನಾರು ಮಾಡಿ ಬಹಳ ಹೊಟ್ಟೆ ಸಿದ್ಧ ಮಾಡ್ತೀನಿ ಬೈಲಿ ಅದೇ ಇವಯ್ಯ ಬಾಂಗ್ಲಿ ಬೂಟ್ನಮ್ಮ ನಾವು ಅಡ್ಡಾಡೈಕನ್ ಸುಮ್ಮನೆ ಇಲ್ಲ ಅವಯ್ಯ ಏನಂತ ಗೊತ್ತಾ? ಇದೇ ಒಂದ್ ನಿಮಿಷ ನಾವು ಕರ್ಕೊಂಬಂದು ಅಡ್ಡಾಡೈಕೆಲ್ಲ ಬಿಚ್ಕೊಂಬಿಡೋಣ. ಬಾರಿ ಅದೇನ್ ತಲೆ ಒಡಿಯೋದ್ರಲ್ಲೇ ಇರ್ತೀಯಲ್ಲ ನೀನು. ಅವಯ್ಯ ಏನಂದ ಕೇಳು first. ಏಯ್ ತಲೆ ಹೊಡಿಲಾರೆ ಜೀವನ ಮಾಡೋದು ಹೆಂಗೆ ಅಂತ ಹೇಳ್ತಿದ್ದೀನಿ ತಾನೆ. ಈಗ ತಂದಿರೋದೇ ಸಾಕು ನೀನ್ ಜೀವನ ಮಾಡಕ್ಕೆ. ಬ್ಯಾಗ್ ತುಂಬಾ ಇಟ್ಟವನೆ ತುಂಬಿ. ಸರಿ ಆಯ್ತು ಅವ್ನ್ ಏನ್ ಮಾಡೋಣ ಹೇಳಾಯ್ತು. ಏನ್ ಹೇಳ್ದ ಗೊತ್ತಾ? ಹೇಳ್ಬಿಡ್ಲ? ಏನ್ ಹೇಳೋಣ? ಯಾವ ನನಗ್ ಕೇಳು. ಏನಂದೆ? ನೀನು ಗದ್ರಸ್ ಕೇಳಿದ್ರೆ ನನಗ್ ಮಾತು ಬರಕ್ಕಿಲ್ಲ, ನಿಧಾನಕ್ಕೆ ಕೇಳು ಹೇಳ್ತೀನಿ. ಏನಂದವ್ವ? ಏನಂದ ಏನು ಹಂಗ ಕೇಳ್ತಾ ಇದೀಯ ಅಂದ್ರೆ ನನಗ್ ಮಡಗ್ತೀಯ ಅಂತ ಗ್ಯಾರಂಟಿ ಆಯ್ತು. ಗೊತ್ತಾ? ಹೇಳ್ ಮತ್ತೆ. ನಿಧಾನಕ್ಕೆ ಕೇಳು. ಏನಂದ ಗೊತ್ತಾ ಅವಯ್ಯ? ಏ ಅಲ್ಲಿ ಏನು ಯಾರು ಎಂದಿದ್ದು? ಯೋ ಅವಯ್ಯ. ಯಾಕಯ್ಯ ಯಾಕಯ್ಯ ಎಲ್ಲಿ ಅಂದೆ? ಪಾಪ ಅವಯ್ಯಂತ ಏನ್ ತಪ್ಪಿಲ್ಲ. ಮತ್ತೆ ಏ ಎಲ್ಲಿ ನಿನ್ ಗಂಡ ಬತ್ತವನ್ ಬಾಯಿಲಿ ಅನ್ನ ಹಂಗನ್ನ ನಾನು ಹೋದ್ನಾ ನೋಡಿ ಈಗ ತಾನೇ ಹೆಸರಾಗ್ತಾ ಆಗಿತ್ತು. ಈಗ ಅವಂಗು ಅಷ್ಟೇ. ಹೌದಾ? ಬಾಯಿಲಿ ಏ ಎಲ್ಲಿ ಬಾಯಿಲಿ ಅನ್ನ ನಾನು ಹೋಗ್ಬಿಟ್ಟು ಏನಂದ ಗೊತ್ತಾ? ಏ ಅಲ್ಲಿ ನೋಡಕ್ ಇಷ್ಟೊಂದು ಪಸ್ಕಂದಾಗಿದೆಯಲ್ಲ, ನಿನ್ನ ಗಂಡ ಮುಂಡೆ ಮಗ ಹೋದ್ರೆ 6 ತಿಂಗಳು ಬಂದ್ರೆ 3 ತಿಂಗಳು, ಹೋದ್ರೆ 6 ತಿಂಗಳು ಬಂದ್ರೆ 3 ತಿಂಗಳು. ಗೊತ್ತಾಗ್ಬಿಟ್ಟದ? ನೀನ್ ಹೇಳ ಅವನ್ಗೆ ಗೊತ್ತಿತ್ತ? ಅವನ್ಗೆ ಗೊತ್ತಿತ್ತು. ಹೆಂಗ್ ಗೊತ್ತಿತ್ತು ಅವನ್ಗೆ? ನೀನ್ ಹೋಗೋದು ನಾನ್ ಹೇಳ್ಬೋದು ಅವನು ಗೊತ್ತಿತ್ತು. ನಿನಗ್ ಸನ್ಮಾನ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರಲ್ಲ ಬೀದಿ ನೋಡ್ಕೊಂಬಿಟ್ರು. ಸನ್ಮಾನ ಸನ್ಮಾನ ನೀನೇನೋ ಹೇಳಿ ಜನ ಏನಾರು ಅನ್ಕೊಂಬಿಟ್ಟರು ಕಣಿ. ಇಲ್ಲೇ ಸಾನೆ ಒಳಗಿನ ಮಾನ. ಸನ್ಮಾನ ಸನ್ಮಾನ ಮಾಡ್ಕೊಂಡ್ ಬರುವಾಗ ಅವಯ್ಯಂಗ್ ಗೊತ್ತಾಗದೆ ಎಲ್ಲಿ ನೋಡಕ್ ಇಟ್ಟೊಂದು ತೆಳ್ಳಗೆ ಬೆಳ್ಳಗೆ ಸಣ್ಣ ಇದೆಯಲ್ಲ. ಚೆನ್ನಾಗಿದ್ದೀನಿ ನನಗೆ
ನಿನ್ನ ಗಂಡ ಹೋದ್ರೆ 6 ತಿಂಗಳು ಬಂದ್ರೆ 3 ತಿಂಗಳು ಹೋದ್ರೆ 6 ತಿಂಗಳು ಬಂದ್ರೆ 3 ತಿಂಗಳು ನಾನು 6 ತಿಂಗಳು 3 ತಿಂಗಳು ಅವ್ನಿಗೆ ಏನಂತೆ ನಿನ್ನ ಕಷ್ಟ ಸುಖ ಯಾರು ವಿಚಾರಿಸ್ಕೊಳ್ಳೋದು ಅಂತ ಕೇಳ ಅಲ್ಲ ಕಣೆ ಅರ್ಧ ಗಂಟೆ ಅಂತ ಹೇಳ್ದ ಅಂತ ಹೇಳ್ತಾನೆ ಏನಂತ ಹೇಳೆ ನಿನ್ನ ಕಷ್ಟ ಸುಖ ಯಾರು ವಿಚಾರಿಸ್ಕೊಳ್ಳೋದು ಅಂತ ಕೇಳ್ದ ನನ್ನ ಗಂಡ 6 ತಿಂಗಳು ಬರ್ತಾನೆ ಅಂತ ಹೇಳ್ಬೇಕಾಗಿ ಹೇಳ್ದೆ ಅದಕ್ಕೆ ಏನಂದ ಗೊತ್ತಾ ಅಯ್ಯೋ ಆದ್ರೂ ನಿನ್ ಕಷ್ಟ ನೋಡಕ್ ನನ್ನ ಕೈಲಿ ಆಗ್ತಾ ಇಲ್ಲ ನಿನ್ನ ಕಷ್ಟ ಸುಖ ನಾನು ವಿಚಾರಿಸ್ಕೊತೀನಿ ಮನೆಗ್ ಬಾ ಅಂದ ಕಷ್ಟ ಸುಖ ವಿಚಾರ ನಾನು ಇಲ್ವೇನೆ ಯಾವ ಅದನ್ನೇ ಅವನು ವಿಚಾರಿಸ್ಕೊಳಕ್ ಕರ್ದ ಇನ್ನೊಂದ್ಸಲಿ ಹೋಗಿದ್ದ ಹೋಗ್ಬಿಟ್ಟೆ ಎಲ್ಲಿಗೆ ಮನೆ ತಕ್ಕೆ ಮನೆ ತಕ ಕರ್ಕೊಂಡೋದ್ನ ಕರ್ಕೊಂಡು ಹೋಗ್ಬಿಟ್ಟು ಮಾವ ಮಾವ ಏನೇ ಮಾವ ಅಂತ ಮಾವಿ ಕೈನಾರ ಕೊಟ್ನೇನೆ ಇಲ್ಲ ಜಡ್ದ ಮಾವ ಕದವ ಬರೀ ಕದ ಜಡ್ದೇನೆ ಗೇಯ್ ಬಿಡೆ ಓಲಿ ಕದ ಜಡ್ದು ಬಿಟ್ಟು ಮಾವ ಕದಿನ ಸಂದಿನಾಗೆ ಈಟ್ ಉದ್ದ ಇತ್ತು ಮಾವ ಏನೇ ಏನು ನಿಧಾನಕ್ಕೆ ಕೇಳು ಭಯ ಆಯ್ತದೆ ಏನೇ ಅದೇ ಅದೇ ಏನೇ ಅದೇ ಕಣ ಯಾವ ಬಗನಿ ಊಟ ಅಲ್ಲ ಒನಕೆ ಅನ್ಕೇನಾ ಇತ್ತು ಮಾವ ಹಿಡ್ಕಂಡ ನೋಡು ಏನ ಹೇಳೆ ಓಲಿ ಏನು ಬಗನಿ ಅಲ್ಲ ಒನಕೆ ಅನ್ಕೆ ಹಿಡ್ಕೊಂಡು ಆವಯ್ಯ ಕುಟ್ಟು ಏನೇ ಬಗನಿ ಕುಟ್ಟು ನಾ ಜೈಲದಾಗ ಏನೇನೋ ಮಾಡಿಸ್ಕೊಂಡ್ಬಿಟ್ಟಿದ್ದಿಲ್ಲ ಏನೇನ್ ಮಾಡ್ದೆ ಅವನು ಈಟೆಯ ಮಾಡಿದ್ದು ಏನೇ ಅವಯ್ಯ ಕುಟ್ಟಿದ್ದು ಅದೇ ಏನೇ ನಾನ್ ತಳ್ಳಿದ್ದು ಮಾಸ್ಟರ್ ಕೇಳ್ತಾ ಇದೀನಿ ಏನ ಅಂತ ಅವಳು ತೆಳ್ಳಕಂತೆ ಅವನು ಅದೇ ಅವಯ್ಯ ಕುಟ್ಟಿದ್ದು ನಾನ್ ತಳ್ಳಿದ್ದು ಅದೇ ಮಾಸ್ಟರ್ ಅವಳು ತೆಳ್ಳಿದ್ದು ಅವನು ಕುಟ್ಟಿ ಏನೇ ಅವಯ್ಯ ತಳ್ಳದ್ನಾ ಹೆಂಗು ಸರ ಹೇಳಲೇ ಅದೇ ಅವಯ್ಯ ಕುಟ್ಟಿದ್ದು ನಾನ್ ತಳ್ಳಿದ್ದು ಹೇಳ್ತಾ ಕೊಡ್ಲ ಈಗ ಅಯ್ಯೋ ಕೊಡ್ಬೇಡ ಮಾವ ಹೇಳ್ಬಿಡ್ತೀನಿ ಹೇಳು ಮತ್ತೆ ಅದೇ ಅವಯ್ಯ ಕುಟ್ಟಿದ್ದು ನಾನ್ ತಳ್ಳಿದ್ದು ಅದನ್ನೇ ಈಗ ಹೆಂಗೋಯ್ತೆ ಹೋಗಿ ಹೇಳ ಏನು ಅಂತ ಹೇಳ್ಬಿಟ್ಟ ಕಡೆಗೆ ಹೋಗಿ ಹೇಳ್ಬಿಡ್ಲ ಹೆಂಗು ಸಲ ಅವ್ರು ಬೇಗ ಹೇಳಿ ಅಪಾರ್ಥ ಮಾಡ್ಕೊಂಡು ಹೊಡೆದಿಟ್ಬಿಟ್ಟಾರಲ್ಲ ಇಲ್ಲ ಇಲ್ಲ ಅಯ್ಯೋ ಮೂದೇವಿ ಮಕ್ದವನೆ ಅವಯ್ಯ ಭತ್ತ ಕುಟ್ತಾನ ಅಂತ ತಳ್ಳಿದೆ ನೀನೇನೋ ಕುಟ್ಬಿಟ್ಟ ಅನ್ಕೊಂಡ ಶಿವನೇ ನಾರಾಯಣ ಪರಮಾತ್ಮ ಇವಳು ಹೇಳೋ ಮಾತನ್ನ ಯಾರಾದ್ರೂ ಬೇರೆಯವ್ರು ಕೇಳಿಸ್ಕೊಂಡ್ಬಿಟ್ರೆ ಕಲ್ಲು ತಗೊಂಡು ಪಡಾರ್ ಅಂತ ಹೊಡ್ಬಿಡ್ತಾರೆ ಕಣೆ ಅಪ್ಪ ನೀನು ತೆಳ್ಳಿದ್ದು ಅವನು ಕುಟ್ಟಿದ್ದು ನೋಡಿ ನನಗೆ ಆ ಕುಟ್ಟಿ ನೋಡವ ಏನ್ ತಲೆಯಲ್ಲಿ ಕೂದ್ಲೇ ಇಲ್ಲ ಅಯ್ಯೋ ಕುಟ್ಟಿ ಇಲ್ಲೇ ಬಿಡೆ ಬರ ಇಲ್ಲಿ ಹೋಗಿ ಅಡಿಗೆನಾರು ಮಾಡ ಬಾಯ್ಲಿ ಏನ್ ತಂದಾಕಿದಿ ಅಂತ ಇವತ್ತಿಗೈತೆ ನಾಳೆಗಿಲ್ಲ ಬಾರ ಇಲ್ಲಿ ಈ 6 ಜನ ಕೀಕಣದಲ್ಲಿ ಹೆಂಗಸರೇ ಆಗಲಿ ಗಂಡಸೇ ಆಗಲಿ ಉಪಾಯ ಮಾಡ್ಕರ್ಕಂಬರ ಯಾಕೆ ನಾನು ಹೋಗಕ್ಕಿಲ್ಲ ಹೋಗಿ ನೋಡಿ ಯಾರು ಹೆಂಗಸರು ಅಮ್ಮೆ ಅಂತ ಬತ್ತಾಳೆ ಹೋಗಿ ಕರ್ಕೊಂಬ ನೀನ್ ಕಳ್ತನ ಮಾಡಿ 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 ನನ್ನ ಹೊಟ್ಟೆಲ್ ಒಂದ್ ಹುಳ ಇಲ್ದಾಗ ಆಗದ ಈಗ ನಾನು ಕಳ್ತನ ಮಾಡಕ್ಕಿಲ್ಲ ಹೋಗು ಇದು ಲಾಸ್ಟ್ ಕಳ್ತನ ಕಣೆ ಇನ್ಮೇಲೆ ಕಳ್ತನ ಮಾಡಲ್ಲ ಮಾಡಕ್ಕಿಲ್ವಾ ಹೋಗಿದೊಂದು ಹಂಗಾದ್ರೆ ಹೋಯ್ತೀನಿ ಹೋಗ್ಬಿಡ್ಲಾ ಹೋಗಿ ಹೋಗ್ಬಿಡ್ಲಾ ಹೋಗಿ ಹೋಗು ಅಂದ್ರೆ ಹೋಗ್ಲಾ ಅಂತ ಬಾಡ್ಲಿ ತಲೆ ನೋಡ್ಕೊಂಡು ಹೋಯ್ತಾನೆ ಇದೆಯಾ ಮತ್ತೆ ಬಾರಲೇ ಕುಟ್ಟದ್ನಲ್ಲ ಅದಕ್ಕೆ ಒಂದೇ ಒಂದು ಮಡೆ ಹೆಂಗೆ ಈ ಅನ್ನೇ ಮಾಸ್ಟರ್ ಬಾರ ಹಂಗ ಅಂದ್ಬಿಡ್ಲಾ ಹಿಂಗ್ಬಿಡೆ ಅಂದ್ಬಿಡ್ತೀನಿ
ನೋಡ್ ಮಣ್ಣ 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 ಅಂತವನೆ ಹಂಗೆ ಅವ್ನ್ ಗುದ್ಬಿಡ ನೋಡೆ ಬರೀ ಗುದ್ದದು ಚಚ್ಚದು ಹೊಡಿಯೋದು ಬೇಗ ಬಾರೆ ಕಳ್ತನ ಮಾಡೋಣ ಹೋಗ್ಬೇಕ ಹಿಂಗೋಗಿ ಹಿಂಗ್ ಬಂದ್ಬಿಟ್ಟು ಬೇಗ ಹೋಗ್ಲ ಹೋಗ್ ಯಾವಾಗ ಯಾವ ತಿರ್ಗಾ ಮಾಡಿ ನೋಡ್ಬೇಡ ಹೋಗ್ ಪರಮಾತ್ಮ ಪ್ರಾಣನಾಥ ಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ಅಡವಿಯ ಮೃಗಗಳೇ ಕಾಂತನ ಕಾಣಿರ ಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ಅಡವಿಯ ಮೃಗಗಳೇ ಕಾಂತನ ಕಾಣಿರ ಕಲ್ಲು ಗುಟ ಬೆಟ್ಟಗಳೇ ಕಾಂತನ ಕಾಣಿರ ಕಲ್ಲು ಗುಟ ಬೆಟ್ಟಗಳೇ ಕಾಂತನ ಕಾಣಿರ ನೀವಾದರೂ ಎಲ್ಲ ಕಾಂತನ ಕಾಣಿರ ನೀವಾದರೂ ಎಲ್ಲ ಕಾಂತನ ಕಾಣಿರ ಗಿಡ ಮರ ಬಳ್ಳಿಗಳೇ ಕಾಡಿನ ಪಕ್ಷಿಗಳೇ ಅಡವಿಯ ಮೃಗಗಳೇ ಕಾಂತನ ಕಾಣಿರ ಕಾಣಿರ ಕಾಂತನ ಕಾಣಿರ ನನ್ನ ಪ್ರಾಣ ಕಾಂತನು ಜಲವನ್ನು ತರಲು ಹೋದವರು ಏನಾದರೂ ಏನೋ ತಿಳಿಯೋದಲ್ಲ ಪರಮಾತ್ಮ ಈ ಕಂದನನ್ನು ಹೇಗೆ ಸಾಗಿ ಸಲಗಲಿ ತಂದೆ ಎಲ್ಲೆಲ್ಲಿ ಹುಡುಕಿದರು ನನ್ನ ಪ್ರಾಣ ಕಾಂತನೇ ಕಾಣುವಂತಿಲ್ಲ ಇರಲಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿ ಏನು ಪೊಸ್ಕೊಂಡಾಗವಳಪ್ಪ ಈ ಬೊಮ್ಮ ನೋಡಕ್ಕೆ ಚಂದುಳ್ಳಿ ಚೆಲುವೆ ಗಂಡಂಗೆ ಕಾಣ್ತಾಳೆ ಅಬ್ಬ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  ಏನು ಸುಂದರಂಗಿ ಅಯ್ಯೋ ಯಾಕೋ ಅಳ್ತಾವಳೆ ಏನಾಗಿರ್ಬೋದು ಅದು ಈ ಘೋರ ಅರಣ್ಯದಲ್ಲಿ ಒಬ್ಳೇ ಬತ್ತವಳೆ ಪಾಪ ಅಮ್ಮನ ಕಷ್ಟ ಸುಖ ವಿಚಾರಿಸೋಣ ಏನಾಗೈತೆ ಅಂತ ಅಮ್ಮ ನೀನು ಯಾರು ತಾಯಿ ಈ ಘೋರವಾದ ಅರಣ್ಯದಲ್ಲಿ ಬರಲು ಕಾರಣವಾದ್ರು ಏನು ಅಮ್ಮ ನಾನು ಓರ್ವ ಪರದೇಶಿ ನೆಮ್ಮದಿಯ ಪತಿಯನ್ನು ಕಳೆದುಕೊಂಡು ಈ ಘೋರವಾದ ಅರಣ್ಯದಲ್ಲಿ ಬರುತ್ತಿದ್ದೆನು ತಾಯಿ ಈ ಅರಣ್ಯ ಮಗದಲ್ಲಿ ಈ ಗಂಡು ಮಗುವಿಗೆ ಜನ್ಮನಿಟ್ಟೆನು ತೂಗೋಣವೆಂದರೆ ತೊಟ್ಟಿಲಿಲ್ಲ ಉದಿಸೋಣವೆಂದರೆ ಬಟ್ಟೆ ಇಲ್ಲ ಮೈ ತೊಳೆಯೋಣವೆಂದರೆ ಜನನವಿಲ್ಲ ತಾಯಿ ಈ ನನ್ನ ಕತ್ಮಲವಾದ ಸೀರೆಯಲ್ಲಿ ಸುತ್ತಿಕೊಂಡು ನನ್ನ ಪತಿದೇವರು ಅಯ್ಯೋಯ್ಯೋ ಅಳಬೇಡ ತಾಯಿ ಅಳಬೇಡ ಅಯ್ಯೋ ಈ ಅಮ್ಮನ ಕತೆ ಕೇಳ್ತಾ ಇದ್ರೆ ನನಗಾದ್ರೂ ಮನಸ್ಸು ಭಾಳ ಬೇಸರ ಆಗೋಯ್ತು ಅಯ್ಯೋ ಈ ಕಷ್ಟ ಯಾರಿಗೂ ಕೊಡಬೇಡಪ್ಪ ಅಮ್ಮ ನೀನು ಅಳಬೇಡಮ್ಮ ಪರದೇಶಿ ಅಂತ ಹೇಳ್ತಾ ಇದೀಯಾ ನಾವು ಅನೇಕ ವರ್ಷದಲ್ಲಿ ಈ ಘೋರ ಅರಣ್ಯದಲ್ಲಿ ಗುಡಿಸ್ಲಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಏನಮ್ಮ ನಿನಗೇನು ಬೇಸರ ಇಲ್ಲ ಅಂದ್ರೆ ನಮ್ಮ ಮನೆಗೆ ಬರ್ತೀಯ ತಾಯಿ ಅಮ್ಮ ಸಾಕಿ ಸೆಲುವಿತೇನೆ ಅಂದರೆ ಇದೋ ಖಂಡಿತವಾಗಿ ಬರುವನು ತಾಯಿ ಅಮ್ಮ ಖಂಡಿತವಾಗಿ ಕರೆದುಕೊಂಡು ಹೋಗುವೆನು ಬಾರಮ್ಮ ಅಮ್ಮ ಏನು ತಾಯಿ ಸ್ವಲ್ಪ ನಿಧಾನ ನನ್ನ ಗಂಡ ಬೋಲು ವಿಕಾರವಾಗವನೆ ಕರಿ ಹೆಗಣ ಮುಂಡೆ ಮಗನ್ 7 ವರ್ಷದಿಂದ ಕಟ್ಕೊಂಡು ಸಂಸಾರ ಮಾಡಿ 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 ಸಾಕಾಗೋಗಿದ್ದೀನಿ ನೀನು ನೋಡಿದ್ರೆ ಭಯ ಬೀಳ್ಬೇಡ ನೀನು ಹಿಂದೆ ಬಾ ನಾನು ಮುಂದೆ ಹೋಗ್ತೀನಿ ಅದೇನು ಮಾಡ್ತಾನೆ ನೋಡೇ ಬಿಡ್ತೀನಿ ಅವರಪ್ಪನಿಗೂ ಏಟೆ
ಏಟೆ ಏಟೆ ಏಟೆ ರಾಮನು ಕರೆಸಿ ಅದರೊಳಗೆ ಬ್ರಾಂದಿಯನ್ನು ಬೆರೆಸಿ ಬಂದವರನ್ನೆಲ್ಲ ಆಧರಿಸಿ ನಾನು ಒಂದು ಲೋಟ ಕುಡಿಸಿ ಯೋರ್ ಲಗಾಯ್ಸೆ ಯೋರ್ ಪಿಗಾಯ್ಸೆ ಯೋರ್ ಲಗಾಯ್ಸೆ ಯೋರ್ ಪಿಗಾಯ್ಸೆ ಮಿತಿ ಮೀರಿದೊಡೆ ದುರಪಿ ಹಿರಿದೊಡೆ ಪೊಲೀಸಿನವಗೂ ಏಟೆ ಅವರಪ್ಪನಿಗೂ ಏಟೆ 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 ಎಲ್ಲಿ ಬುದ್ಧಿ ಓದೋಳು ಇನ್ನೂ ಬರ್ಲಿಲ್ವಲ್ಲ ಎಲ್ಲಿ ಇನ್ನು ಬರ್ಲಿಲ್ಲ ಬುದ್ಧಿ ಈ ಕೆರೆ ಗುಡ್ಡೆ ಮೇಲೆ ಕಾದಿ ಕುಳಿತಿರುವ ಬುದ್ಧಿ ಬರ್ಲಿ ಅವಳು ಪತ್ತಿ ಅವರಿಗೆ ಜೈವಾಗ್ಲಿ ಜೈವಾಗ್ಲಿ ಎಲ್ಲಿ ಯೋ ಹೋಗಲು ಜಯೋ ಜಯೋ ಜಯ ಎನ್ನುತ್ತಿರಬೇಕು ಹೋದ ಕಾರ್ಯವೇನಾಯಿತು ಜಾಗೃತಿಯಾಗಿ ತಿಳಿಸೋಳಾಗು ಅಪಜಯವಾಯ್ತು ಛೇ ಛೇ ಅವರಿಗೆ ಅಪಜಯ ನಿಮ್ಮ ಅಪ್ಪನಿಗೆ ಅಪಜಯ ನಿಮ್ಮ ತಾತನಿಗೆ ಅಪಜಯ ಈ ಕೊರಮಲಿಗೆ ಅಪಜಯವೇ ಹೋದ ಕಾರ್ಯವೇನಾಗಿತ್ತು ಜಾಗೃತಿಯಾಗಿ ತಿಳಿಸೋಳಾಗು ಜೈವಾಯ್ತು ಜೈವಾಯ್ತು ಹೆಂಗಸೋ ಗಂಡಸೋ ನನ್ನೆಂತದು ಎಲ್ಲಿ ಬೇಗನೆ ಜಾಗೃತಿಗೆ ತಿಳಿಸೋಳಾಗು ಮಾವ ಮಾವ ಪಾಪ ಆ ಯಮ್ಮನ್ ಮುಖ ನೋಡು ಮಾವ ಹೆಂಗಸೋ ಛೇ ಛೇ ಹೀಗೆ ಒಳಗು ಬೇಡ ಮಾವ ಏನು ಮಾಡಬೇಡ ನನ್ನ ಮಾತು ಕೇಳು ಒಳ್ಳೆಯ ಬೇಡ ಮಾವ ಅಮ್ಮ ಬೇಡ ಬೇಡ ಜೀವರತ್ತು ಒಂದ ಜೀವರತ್ತು ಅಮ್ಮ ಅಚ್ಚ ಹಾಕುಬಾಡು ಅಚ್ಚ ತಿನ್ನುಬಾಡು ಅಚ್ಚ ಹಾಕುಬಾಡು ತಿನ್ನುಬಾಡು ಜೀವರತ್ತ ಅಂದ ಜೀವರತ್ತ ಅಲ್ಲೇ ಒಳಗು ಸೇರಿಸಿ ಏನಬಹುದು ಪೋಷಣೆ ಬೇಡ ಅಂತ ಬಡ್ಕಂಡೆ ಮುಂಡೆ ಮಗ ಕೇಳ್ತಾನ ಮಾಮ ಅಮ್ಮ ಏನು ತಾಯಿ ಸಾಗಿಸಲಿದ್ದೇನೆಂದು ಕರೆದುಕೊಂಡು ಅಮ್ಮ ಏನು ಮಾಡಲ್ಲ ನನ್ನ ಗಂಡ ಬೋಲು ಒಳ್ಳೆಯವನಮ್ಮ ಏನು ಮಾಡಲ್ಲ ಹೇಳು ತಾಯಿ ಯಾರ ನಾರಿ ಬೇಡಮ್ಮ ಸೋದರಿ ಇಂದು ಕಾಲಿಗೆ ಬಂದ ಪರಿಯ ಇಂದು ಕಾಲಿಗೆ ಬಂದ ಪರಿಯ ನಾರಿ ಬೇಡಮ್ಮ ನೀನು ಯಾರು ತಾಯಿ ನಿನ್ನ ಹುಟ್ಟ ಸೀರೆಯಲ್ಲವೂ ಕೊಳಕಾಗಿರುವುದು ನಿನ್ನ ಮಡಿಲಲ್ಲಿ ಮಗು ಕೂಡ ಇರುವುದು ನನ್ನೊಡನೆ ಯಾರು ಏನು ಅಂದ್ರೆ ಮರೆಮಾಚೆ ತಿಳಿಸುತ್ತಾಯಿ ತಿಳಿಸುವೇನಣ್ಣ ಅಣ್ಣ ಕೇಳೋ ಪೇಳುವೆನು ನನ್ನ ಯಾರೋ ದೇವತೆ ಇರಬೇಕು ಅದಕ್ಕೆ ಅಣ್ಣ ಅಣ್ಣ ಕೇಳೋ ಪೇಳುವೆನು ನನ್ನ ಅಣ್ಣ ಅಣ್ಣ
ಪರದೇಶಿ ಹೆಣ್ಣು ನಂಬಿದ ಪತಿಯನ್ನು ಕಳೆದುಕೊಂಡು ಈ ಘೋರವಾದ ಅರಣ್ಯ ಮಧ್ಯದಲ್ಲಿ ಬರುತ್ತಿದ್ದೆನು. ಈ ತಾಯಿಯವರು ಸಾಕಿ ಸೆಲುವುತ್ತೇನೆ ಎಂದು ಕರೆದುಕೊಂಡು ಬಂದಾನೆ. ಸೋದರಿ ಹಳಬೇಡ ಸೋದರಿ, ನಿನ್ನನ್ನು ನನ್ನ ಹುಟ್ಟಿದ ತಂಗಿ ಹಾಕಿ ಸಲಗುತ್ತೇನೆ, ನನ್ನ ಮನೆಗೆ ಬರುವೆ ತಾಯಿ. ಅಣ್ಣ ಸಾಕಿ ಸೆಲುವುತ್ತೇನೆ ಎಂದರೆ ಇದೋ ನಿಮ್ಮ ಪಾದ ಸಾಕ್ಷಿಯಾಗಿ ಬರುವೆನಣ್ಣ. ಎಲ್ಲಿ ಹಾ ಮಗುವನು ಎತ್ತುಕೊಳ್ಳಾಗು. ಅಯ್ಯೋ ಮಗ ಏನ್ ಮುದ್ದಾಗದೆ ಎಲ್ಲಿ ಮಾವ. ಹಾ ಮಗುವಿಗೆ ನಾಮಕರಣವನ್ನು ಮಾಡೋಣವೇ? ಎಲ್ಲ ನಿನ್ನಂಗೆ ಅದು. ಓ ಅಳಬೇಡ ಕಂದ ಅಳಬೇಡ. ಸೋದರಿ ಈ ಮಗುಗೆ ನಾಮಕರಣವನ್ನು ಮಾಡೋಣವೇ? ಹಾಗೆ ಹಾಗೆ ಆಗಲೇ ಅಣ್ಣ. ಏನಂದ್ರೆ ಸೋಡಣ ತಾಯಿ. ಯವ್ವ ಊರೆಲ್ಲ ಸುತ್ತಾಡ್ತೀಯ ಮಾವ, ನೀನೇ ಒಂದ್ ಒಳ್ಳೆ ಹೆಸರು ಇಟ್ಬಿಡು. ಏಯ್ ಕಳ್ತನ ಮಾಡಿ ಮಾಡಿ ನಾಲ್ಗೆಲ್ಲ ಹೊಲ್ಸಾಬಿಟ್ಟದೆ ಕಣೆ. ದೇವತೆ ತರ ನನ್ನ ತಂಗಿ ಸಿಕ್ಕೋಳೆ, ಅವಳ ಕಲೆ ಒಂದು ಹೆಸರು ಬಿಡೆ ಅಮ್ಮ. ಮಾವ ಚತುರ ಈ ಮಗುವಿನ ಚಾತುರ್ಯತೆ ನೋಡ್ತಾ ಇದ್ರೆ ಈ ಮಗುಗೆ ಚತುರ ಎಂದು ಹೆಸರಿಡ್ಬೇಕು ಅನ್ನಿಸ್ತಾ ಇದೆ. ಏಯ್ ನಿನ್ಗೂ ಆಗಾಗ ಒಂದ್ ಸ್ವಲ್ಪ ಬುದ್ಧಿ ಬರ್ತದೆ ಕಣೆ. ಇಡನ ಚತುರ ಅಂತ ಇಡನ ಕಣೆ. ಚತುರ 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 ಚತುರ. ಅಮ್ಮ ನಮ್ಮ ಮನೆಗೆ ಬರೆಯತ್ತ ಹೋಗೋಣ. ಹಾಗೆ ಆಗಲೇ ಅಣ್ಣ. ಎಲ್ಲೂ ಹರಿಚಂದ್ರ ಹತೆ ಪರಮೇಶ್ವರ ರಗಾಸಿಯೇನಾದೊಳು ಚಂದ್ರಗಾಸಿನಾದೊಳು ಚಂದ್ರಹತೆ. ಏಯ್ ನಾವು ತೆಗಿರೋದು ಚಂದ್ರಗಾಸಿಯೇನಾದೊಳು ಚಂದ್ರಗಾಸಿಯೇನಾದೊಳು ಕಾಡೆಲ್ಲ ಹುಡುಕಿದರು ಕಾಡಲಿಲ್ಲವ ದೇವಿ ರತ್ನ. ಕಾಡೆಲ್ಲ ಹುಡುಕಿದರು ಕಾಡಲಿಲ್ಲವ ದೇವಿ ಕಾಡಿನ ಮೃಗಗಾಳೆ ಮಹಾತ್ಮ. ಚಂದ್ರಹತೆ ಇಡಮಾನ ಬಳ್ಳಿಗಾಳೆ ಕಾಡಿನ ಬಗ್ಗಿಗಾಳೆ ಇಡಮಾನ ಬಳ್ಳಿಗಾಳೆ ಕಾಡಿನ ಬಗ್ಗಿಗಾಳೆ ಅಡವಿಯ ಮೃಗಗಾಳೆ ಅಡವಿಯ ಮೃಗಗಾಳೆ ಒಂದವೇನೋ ಸರಿಯ ಚಂದ್ರಗಾಸಿನಾದೊಳು ಚಂದ್ರಗಾಸಿನಾದೊಳು ಪರಮಾತ್ಮ ನನ್ನ ಸತಿಯು ನನ್ನನ್ನು ಹುಡುಕುತ್ತಾ ಎಲ್ಲಿಗೆ ಹೋದಿ ಚಂದ್ರ? ಏನ್ ಹಾದಿ ಚಂದ್ರ, ಏನ್ ಹಾದೆ? ಒಂದು ವೇಳೆ ತಂದೆ ತಾಯಿಗಳ ಪಟ್ಟಣಿಗೆ ಏನಾದರೂ ಹೋಗಿ ಸುಖದಿಂದ ಜೀವಿಸಿರುವಳು ಕಾಣೆ. ಇಲ್ಲ, ನನ್ನ ಚಂದ್ರಾತಿ ಎಂದಿಗೂ ಹೇ ಪಾಪಿ ಹೊದಿನ ಬಿಟ್ಟು ಎಂದಿಗೂ ಹೋಗುವುದಿಲ್ಲ. ಇಲ್ಲ,
ಇಲ್ಲ, ಒಂದು ವೇಳೆ ಆತ್ಮಹತ್ಯವೇನಾದರೂ ಮಾಡಿಕೊಂಡಳು ಕಾಡಿನಲ್ಲ. ಚಂದ್ರಹಾಸಿ ಎಂದಿಗೂ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹಿಡಿಯಲ್ಲ. ಇಲ್ಲ, ಹೇ ಕಾಡು ಪ್ರಾಣಿಗಳೇನಾದರೂ ಕೊಂದು ತಿಂದವ ಕಾಣಲ್ಲ ಪರಮಾತ್ಮ. ಇಲ್ಲಿ ನೋಡಿದರೆ ರಕ್ತದ ಕಲಿ ಸಹ ಕಾಣುತ್ತಿರುವುದು, ಮುಂದೆ ತಾರೆ ಮರವು ಕಾಣುತ್ತಿರುವುದು, ಹದ್ದು ಕಾಯಿಗಳು ಬಿದ್ದು ಕೀಳುತ್ತಿರುವುದಲ್ಲ ಪರಮಾತ್ಮ. ಇರಲಿ, ಇನ್ನು ಸ್ವಲ್ಪ ಮುಂದಕ್ಕಾದರೂ ಹೋಗಿ ನೋಡುತ್ತೇನೆ. ಮಾನತನಾಗಿ ಬರಿದೆ ದೈವವೇ ವನಚರ ಬಳಲಿದೆ ದೈವವೇ ಮಾನಸನಾಗಿ ಬರಿದೆ. ಆನಂದ ಮಾಧ್ಯದಿ ತೊರೆದನು ಸಾಧಿಯಾಳ ಪರಮಾತ್ಮ. ಕಾನನ ಮಾಧ್ಯದಿ ತೊರೆದನು ಸಾಧಿಯಾಳ, ಕಾನನ ಮಾಧ್ಯದಿ ತೊರೆದನು ಸಾಧಿಯಾಳ. ಆನನ ಮಾಧ್ಯದಿ ತೊರೆದನು ಸಾಧಿಯಲ್ಲ, ಹಂಬಲಿದಿದರಿನ್ನು ಮಮತೆಯು ಗಾದೆ ಮಾನನಾಗಿ ದೈವವೇ ವನಚರಣ್ಯ. ಪರಮಾತ್ಮ, ಎಲ್ಲಿ ನೋಡಿದರೂ ನನ್ನ ಚಂದ್ರಹಾಸಿಯು ಕಾಣಲೇ ಇಲ್ಲ. ಹೇ ರಕ್ತದ ಕಲಿನ ಹಾದು ನೋಡಿದ್ದೆ, ಆದರೆ ನನ್ನ ಚಂದ್ರಹಾಸಿಯು ನನ್ನ ಬಂಡ್ರವದೇ ಸಹಜವಾಗಿರುವುದಲ್ಲ ಪರಮಾತ್ಮ. ಅಯ್ಯೋ ಚಂದ್ರಹಾಸೆ, ಎಷ್ಟು ವಿಧವಾಗಿ ಬೇಡವೆಂದು ನನ್ನ ಮಾತನ್ನು ಕೇಳದೆ ಅನ್ಯಾಯವಾಗಿ ಬಂದು ಹೇ ಕಾಡುಮೃಗಗಳ ಬಾಯಿಗೆ ಬಲಿಯಾದೆಯಾ ಚಂದ್ರಹಾಸೆ. ನಿನ್ನನ್ನು ಆ ಪ್ರಾಣಿಗಳು ಕೊಚ್ಚಿ ಕೊಲ್ಲುವಾಗ ನಿನ್ನ ತಂದೆ ತಾಯಿಗಳು ನೆನೀತ ಈ ಪಾಪಿ ಬದಿ ನಿಂತ ಎಷ್ಟು ಗೋಳಾಡಿ ಪ್ರಾಣ ಬಿಟ್ಟೆ ಚಂದ್ರ. ಅದು ಅಲ್ಲದೆ ನನ್ನ ಚಂದ್ರಹಾಸೆ ಆದರೂ ತುಂಬಿದ ಗರ್ಭಿಣಿಯು ಆ ಪುಟ್ಟ ಕನ್ನಮ್ಮನು ಸಹ ತಿಂದು ಕೊಂದು ಬಿಟ್ಟರೆ. ಹೇ ಪ್ರಾಣಿಗಳೇ, ನನ್ನ ಕನ್ನಮ್ಮನು ಸಹ ತಿಂದು ಬಿಟ್ಟರೆ. ಎಂದಿಗೆ ಕಳೆಯಂಗಡ ಹರುವ ತಬಲಿ ಆಗಿ ಹೋಯ್ತಲ್ಲ ಪರಮಾತ್ಮ. ಮಿಂಚಿ ಹೋದ ಕಾರ್ಯಕ್ಕೆ ಇನ್ನು ಚಿಂತಿಸಿ ಬಲವಿಲ್ಲ. ಹೇ ರಕ್ತದ ಕಲಿಯಿಲ್ಲ ಆದರೂ ನಾನು ಕಟ್ಟಿರುವ ಮಾಂಗಲ್ಯವಾದ ದೊರೆತರೆ ಅದನ್ನಾದರೂ ಮಾರಿ ಪಾಪಿ ಹೊಟ್ಟೆದ ಹಾರು ಅರಿದ್ದೇನೆ. ಎಲ್ಲಿ ನನ್ನ ಮಾಂಗಲ್ಯ, ಎಲ್ಲಿ ನನ್ನ ಮಾಂಗಲ್ಯ ಪರಮಾತ್ಮ. ನನ್ನ ದುರಾದೃಷ್ಟಕ್ಕೆ ನಾನು ಕಟ್ಟಿರುವ ಮಾಂಗಲ್ಯ ಸಹ ದೊರೆಯದೇ ಹೋಯ್ತು. ಚಂದ್ರಹಾಸೆ, ಪ್ರಾಣೇಶ್ವರಿ, ಮಿಂಚು ಹೋದ ಕಾರ್ಯಕ್ಕೆ ಇನ್ನು ಚಿಂತಿಸಿ ಫಲವಿಲ್ಲ. ಇಲ್ಲಿ ಕಾಣುವ ರಕ್ತದ ಕಲ್ಲನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟು ನನ್ನ ಸತ್ಯ ಆತ್ಮಕ್ಕೆ ಶಾಂತಿ ಕೊಡುವಂತೆ ಬೇಡಿಕೊಳ್ಳುತ್ತೇನೆ. ಅಬ್ಬಾ ಅಬ್ಬಾ ಗಂಗಾ ಮಾತಾ, ಇದು ತಾಯಿ, ನನ್ನ ಸತಿ ಎಂಬ ಆತ್ಮವನ್ನು ನನ್ನ ಪುಟ್ಟ ಕನ್ನಮ್ಮನ ಆತ್ಮಕ್ಕೆ ಶಾಂತಿ ಕೊಡು ತಾಯಿ, ಶಾಂತಿ ಕೊಡು. ಹಾ ಪರಮಾತ್ಮ, ಹೇ ಗಂಗಾ ನದಿಯಲ್ಲಿ ಹೇ ನನ್ನ ಬಿಂಬವಾದ ನೋಡಿದೆ, ಆದರೆ ನನ್ನನ್ನು ಕಳಿಂಗ ನಗರದ ಸತ್ಯವ್ರತ ಮಹಾರಾಜನೆಂದು ಯಾರೂ ನೆಮ್ಮಲಾರರು, ಕರೆಯಲಾರರು. ಇರಲಿ, ಹೇ ಗಂಗಾ ನದಿಯಲ್ಲಿ ನಾನು ಮುಳುಗಿ ನನ್ನ ನಾಮಕರಣವನ್ನು ನಾನೇ ಮಾಡಿಕೊಳ್ಳುತ್ತೇನೆ. ಹೇ ಸೂರ್ಯ ಚಂದ್ರಾದಿಗಳೇ, ಹಸ್ತಿಕ್ ಪಾಲಕರೇ,
ಹೇಳೋ ನಾನು ಗೊರವೇನೆಂಬುದಾಗಿ ನಾನು ನಾಮಕರಣ ಮಾಡ್ತೀನಿ. ಇದಕ್ಕೆ ನೀವೇ ಸಾಕ್ಷಿ. ಗೊರವಯ್ಯ ಗೊರವಯ್ಯ ಗೊರವಯ್ಯ. ಚಂದ್ರಾಸಿ ಅನ್ಯಾಯವಾಗಿ ಈ ಪಾಪಿ ಭತಿಯನ್ನು ಬಿಟ್ಟು ಈ ದೇಹದಿಂದ ಹೊರಟೆ ಹೋದಿಯ ಚಂದ್ರ, ಹೊರಟೆ ಹೋದಿಯ ದೇಹದಿಂದ ದೂರವಾದ ಚಂದ್ರ ಜಾತ್ರೆ ಇದೇನು ನ್ಯಾಯವೇ, ಇದೇನು ಧರ್ಮವೇ? ದೇಹದಿಂದ ದೂರವಾದ ಚಂದ್ರ ಜಾತ್ರೆ ಇದೇನು ನ್ಯಾಯವೇ, ಇದೇನು ಧರ್ಮವೇ? ಆಧಾರ ಏನೆಂದು ನನ್ನ ನೆಂಬಿದೆ. ಪತಿಯ ಸೇವೆಗಾಗಿ ನೀನು ಅಡವಿ ಬಂದೆಯ, ಅಡವಿಯಲ್ಲಿ ಪ್ರಾಣವನ್ನು ನೀನು ಬಿಟ್ಟೆಯ. ಪರಮಾತ್ಮ ಪತಿಯ ಸೇವೆಗಾಗಿ ನೀನು ಅಡವಿ ಬಂದೆಯ, ಅಡವಿಯಲ್ಲಿ ಪ್ರಾಣವನ್ನು ನೀನು ಬಿಟ್ಟೆಯ. ಯಾವ ತಪ್ಪಿಗೆ ಹೀಗೆ ಮಾಡಿದೆ, ಯಾವ ತಪ್ಪಿಗೆ ಹೀಗೆ ಮಾಡಿದೆ? ಸರಿಯೇನೆ ಕರವೇನೆ ಎಂದ ಆಸೆಗೆ ಇದೇನು ನ್ಯಾಯವೇ, ಇದೇನು ಧರ್ಮವೇ? ಆಧಾರ ನೀನೆಂದು ನನ್ನ ನೆಂಬಿದೆ. ದೇಹದಿಂದ ದೂರವಾದ ಚಂದ್ರಗಾಸೆಗೆ ತಂದೆ ತಾಯಿ ಬಂಧು ಬಳಗ ಎಲ್ಲ ತೊರೆದಯ, ಪಾಪಿ ಬದಿಯ ನಂಬಿನಿ ಅಡವಿ ಬಂದಯ. ತಂದೆ ತಾಯಿ ಬಂಧು ಬಳಗ ಎಲ್ಲ ತೊರೆದಯ, ಪಾಪಿ ಬದಿಯ ನಂಬಿ ನೀನು ಅಡವಿ ಬಂದಯ. ಯಾವ ತಪ್ಪಿಗೆ ಹೀಗೆ ಮಾಡಿದೆ, ಯಾವ ತಪ್ಪಿಗೆ ಹೀಗೆ ಮಾಡಿದೆ? ಸರಿಯೇನೆ ಕರವೇನೆ ಎಂದಾಸೆಯೇ ಇದೇನು ನ್ಯಾಯವೇ? ದೇಹದಿಂದ ದೂರವಾದ ಚಂದ್ರಗಾಸೆಯೇ ಇದೇನು ನ್ಯಾಯವೇ, ಇದೇನು ಧರ್ಮವೇ? ಪರಮಾತ್ಮ ನಾನಾದರೂ ಆತ್ಮ ನೀವು ಮಾಡಿಕೊಳ್ಳಲೆಂದರೆ ಉಡುವುದಕ್ಕೂ ತೊಡುವುದಕ್ಕೂ ಬಟ್ಟೆಗಳು ಸಹ ಗತಿ ಇಲ್ಲ. ನನಗಾದರೂ ಹಸು ಬಾಯಿ ಹಾರಿಕಿಂದ ಬಳಲ್ತಿರುವನು, ಏನು ಮಾಡಲಿ? ಆಹ, ಇಲ್ಲಿ ಯಾವುದೋ ಒಂದು ಮಸಾಣಕ್ಕೆ ಹಾಯ್ತಿರುವುದು. ಈ ಮಸಾಣಕ್ಕೆ ಹೋಗಿ ಹಚ್ಚೇರು ಹಕ್ಕಿ ಒಂದು ದುಡ್ಡನ್ನು ತೆಗೆದುಕೊಂಡು ಹೋಗಿ, ಹೇ ಪಾಪಿ ಹೊಟ್ಟೆ ನಾನು ಹೊಲಿತೇನೆ. ಆಹ, ಪದೇ ಪದೇ ಈ ಮಸಾಣಕ್ಕೆ ಬಂದರೆ ಈ ಮಸಾಣವನ್ನು ಕಾಯುವಂತ ಆಳು ನನ್ನನ್ನು ಸುಮ್ಮನೆ ಬಿಡವ್ರೆ. ಇರಲಿ, ಇಲ್ಲಿಟ್ಟಿರೋ ಪದಾರ್ಥವನ್ನು ತೆಗೆದುಕೊಂಡು ಹೋಗುತ್ತೇನೆ. ನಾಳೆ ಬಾ.